आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय गुरुदेव. ಇವರುಗಳ ಆಶೀರ್ವಾದ ತಗೊಂಡು ಪರಮಾರ್ಥ ಚಿಂತಾಮಣಿಯಲ್ಲಿ ಇವತ್ತು 120ನೇ ಚಾಪ್ಟರು ಎಚ್ಚರದಲ್ಲಾಗುವ ಕನಸಿನ ನೆನಪೆಂಬುದು ನಿಜವಾದ ಸ್ಮೃತಿಯಲ್ಲ, ನೆನಪಲ್ಲ ಅನ್ನೋದನ್ನು ಮಾಡಬೇಕಾಗಿದೆ. ಮಾಡೋಣ. ನಮಗೆ ಪ್ರತಿಯೊಬ್ಬರು ಕನಸು ಕಾಣುವಾಗ ಸತ್ಯವಾಗಿಯೇ ಇರುತ್ತೆ. ಏನಂತ? ಎಚ್ಚರವಾಗಿಯೇ ಇರುತ್ತೆ. ಅಂದರೆ ನಮಗದು ಎಚ್ಚರವೇ. ಕನಸು ಕಾಣ್ತಾ ಇದ್ದಾಗ ಯಾರಿಗೂ ಅದು ಕನಸು ಅಂತ ಆ ಸಮಯಕ್ಕೆ ಅನಿಸೋದಿಲ್ಲ. ಎಲ್ರಿಗೂ ಸ್ಪಷ್ಟತೆ ಇದೆ, ಸಾರ್ವತ್ರಿಕ ಅನುಭವ. ಆದರೆ ನಾನು ಅದನ್ನು ಕನಸು ಅಂತ ಕರೆಯೋದು ಎಲ್ಲಿ ಅಂದರೆ, ನನಗೆ ಎಚ್ಚರ ಆದಮೇಲೆ, ಅಂದರೆ ನಾನು ಎಚ್ಚರಕ್ಕೆ ಬಂದ ಮೇಲೆ, ಓಹೋ ಇಷ್ಟೊತ್ತು ಕನಸು ಕಾಣುತ್ತಿದ್ದೆ ಅಂತ ಅದಕ್ಕೆ ಹೆಸರು ಕೊಡೋದು ಕನಸು ಅಂತ ಎಚ್ಚರದಲ್ಲಿ. ನೀವು ಎಚ್ಚರದಲ್ಲಿ ಕರೆದಿದ್ದ ತಕ್ಷಣ ಕನಸಾಗ್ಬಿಡುತ್ತಾ? ಅದು ಕನಸಿನಲ್ಲಿ ಅಂದರೆ ಈ ಬೇರೆ ದಾರಿನೇ ಇಲ್ಲ, ನಾನು ಹಾಗೆ ಕರಿಬೇಕು. ಅದು ಎಚ್ಚರವೇ. ಸತ್ಯವಾಗ್ಲೂ ನೀವು ಕನಸಂತ ಕರೆದಿದ್ದೆಲ್ಲಿ? ಎಚ್ಚರದಲ್ಲಿ. ಎಚ್ಚರದ್ದು ಕನಸ್ಕೋಗುತ್ತಾ, ಕನಸಿಂದು ಎಚ್ಚರಕ್ಕೆ ಬರುತ್ತಾ? ನಮಗೆ ಸ್ಪಷ್ಟವಾಗಿ ಇದನ್ನು ಚೆನ್ನಾಗಿ ಹಿಡ್ಕೋಬೇಕು. ಒಂದು ಗುಲ್ಗಂಜಿ ಅಲ್ಲ, ಆಟಮ್ ಕೂಡ ಇಲ್ಲಿಂದ ಅಲ್ಲಿಗೆ ಹೋಗಲ್ಲ, ಅಲ್ಲಿಂದ ಇಲ್ಲಿಗೆ ಬರಲ್ಲ. ಎಚ್ಚರದ ಯಾವ ವಸ್ತುವು ಅರ್ಧ ಡಜನ್ ಕನಸ್ಕೋಗಕ್ಕೆ ಬರೋದಿಲ್ಲ. ಕನಸಿನಿಂದ ಯಾವ ಅರ್ಧ ಡಜನ್ನು ಇಲ್ಲಿಗೆ ಬರೋದಿಲ್ಲ. ಯಾಕೆ? ಎರಡು ವಸ್ತುಗಳನ್ನ ಪಕ್ಕದಲ್ಲಿ ಇಡಕ್ಕೆ ಬರೋಲ್ವೇ? ನಾನು ಈಗ ಎಚ್ಚರ ಇದೆ, ಕನಸು ಪಕ್ಕದಲ್ಲಿಡ್ರೆ ಅಲ್ಲಿಂದ ಎಲ್ಲಿಗೆ ಬರಬೇಕು ಅಂದರೆ ಎಲ್ಲಿ ಇದೆ? ಇಲ್ಲ. ಕನಸು ಕಾಣುವಾಗ ಎಚ್ಚರ ಅದರ ಪಕ್ಕದಲ್ಲಿ ಎಲ್ಲಿರುತ್ತೆ? ಅಲ್ಲಿಂದ ಏನಾದರೂ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಅನುಭವದಲ್ಲಿದೆ. ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ ಕನಸು, ಎಚ್ಚರ, ನಿದ್ದೆ 3 ರೊಟೇಟ್ ಆಗ್ತಾ ಇರುತ್ತೆ. ಒಂದಿದ್ದಾಗ ಇನ್ನೆರಡು ಆಟೋಮೆಟಿಕ್ ಆಗಿ ಇರೋದಿಲ್ಲ. ಎಲ್ಲಿರುತ್ತೆ? ಪ್ರಶ್ನೆ ಕೇಳಿದ್ರೆ ನಮಗೆ ಗೊತ್ತಾಗಿದೆ ಇವಾಗ, ಎಲ್ಲೆಲ್ಲೂ ಇರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದು ನಮಗೆ ಗೊತ್ತಾಗಿದೆ. ಇವೆಲ್ಲ ಸ್ಪಷ್ಟತೆ ಬಂದ್ಬಿಟ್ಟಿತ್ತು ನಮಗೆ. ಈ ಒಂದು ಬೇಸ್ ಮೇಲೆ ಇವತ್ತಿನ ಟಾಪಿಕ್ ನಿಂತ್ಕೊಳ್ಳುತ್ತೆ. ಮಧ್ಯದಲ್ಲಿ ಡಾಕ್ಟರ್ ರಾಮ್ ನಾರಾಯಣ್ ಅವರ ವಿಚಾರ ತಗೊಂಡಾಗ ನಮ್ಗೆ ಇನ್ನೂ ಸ್ಪಷ್ಟತೆ ಆಗತ್ತೆ. ಅದಕ್ಕೋಸ್ಕರ ಇದುವರೆಗೂ ನಾವು ಕನಸಿನ ನೆನಪನ್ನು ನಿಜವಾದ ಸ್ಮೃತಿ ಅಂತ ಇಟ್ಕೊಂಡೇ ಹೇಳ್ತಾ ಇದ್ವಿ. ಇದುವರೆಗೂ ನಾವು ಈ ರೀತಿ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ವಿಚಾರ ಮಾಡಿರಲಿಲ್ಲ. ಆದ್ದರಿಂದ ಈಗಲೂ ಹಾಗೆ ಕರಿತೀವಿ. ಕರೆದರೂ ನಮಗೆ ಸ್ಮೃತಿ ಅಂದರೆ ಏನು? ಈ ಕನಸಿನಲ್ಲಿ ಕಂಡ ಅನುಭವವನ್ನು ಎಚ್ಚರದಲ್ಲಿ ಸ್ಮೃತಿ ಅಂತ ಕರಿಬೇಕಾದರೆ ಅನುಭವ ಆಗಿದೆಯಲ್ಲಿ ಸ್ವಾಮಿ? ಕನಸಿನಲ್ಲಿ. ಆ ಅವಸ್ಥೆ ಬೇರೆ. ಈಗ ಅವಸ್ಥೆ ಇದೆಯಾ? ಇಲ್ಲ. ಈಗ ನೀವು ಸ್ಮೃತಿ ಅಂತ ಕರೆಯೋದು ಎಲ್ಲಿ ಸ್ವಾಮಿ? ಎಚ್ಚರದಲ್ಲಿ. ಹೇಗೆ ಸಾಧ್ಯ ಸ್ವಾಮಿ? ಕನಸಿಗೂ ಎಚ್ಚರಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ಈ ಸ್ಮೃತಿ ವಿಚಾರದಲ್ಲಿ? ಇಲ್ಲ. ಹೇಗೆ ಕರಿತೀರ? ಕರಿಯಕ್ಕೆ ಆಗೋದೇ ಇಲ್ಲ. ಆದರೆ ಬೇರೆ ನಮಗೆ ಹೇಳೋಕ್ಕೆ ಬರಲ್ಲ, ವರ್ಡ್ ಇರೋದೇ ಅದು. ಅದಕ್ಕೋಸ್ಕರ ಕರೆದರೂ ನಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ.
ಏನಂತ? ಇದು ನಮ್ಮ ವ್ಯವಹಾರದಲ್ಲಿ ಉಪಯೋಗಿಸೋ ಸ್ಮೃತಿ ಅಲ್ಲ ಅಂತ ಚೆನ್ನಾಗಿ ಸ್ಪಷ್ಟ ಇದ್ದರೆ ಬೇಕಾದಷ್ಟಾಯಿತು. ನೋಡ್ರಿ, ನಮ್ಗೆ ಅನುಭವ ಇದ್ದರೂ ನಾವು ಉಪಯೋಗಿಸ್ತಾ ಇರ್ತೀವಿ, ಬಟ್ ನಮಗೆ ಅದರ ಬಗ್ಗೆ ಕರೆಕ್ಟಾಗಿ ನಾಲೆಡ್ಜ್ ಇರುತ್ತೆ. ಈಗ ಎಚ್ಚರದಲ್ಲಿ ಯಾರಿರೋದು? ನಾನು. ಕನಸು ಕಾಣುವಾಗ ಯಾರಿರ್ತೀನಿ? ನಾನೇ. ನಿದ್ದೆ ಅನುಭವಿಸುವಾಗ ಯಾರಿರ್ತೀನಿ? ನಾನೇ. ಈ ಅವಸ್ಥಾತ್ರಯ ವಿಚಾರವನ್ನು ಕೇಳಕ್ಕೆ ಮೊದಲು ನಾವು ಯಾರನ್ನೇ ಕೇಳೋದು? ಎಚ್ಚರದಲ್ಲಿ ಯಾರಿರ್ತಾರೆ? ನಾನು ಸ್ವಾಮಿ. ಕನಸಿನಲ್ಲಿ ಯಾರಿರ್ತೀರ? ಜನಕ ಮಹಾರಾಜ. ಎಚ್ಚರದಲ್ಲಿ ಯಾರು? ಜನಕ ಮಹಾರಾಜ. ಕನಸಿನಲ್ಲಿ ಯಾರಿರ್ತಾರೆ? ನಾನೇ ಇರ್ತೀನಿ ಸ್ವಾಮಿ, ಜನಕ ಮಹಾರಾಜ. ನಿದ್ದೆಯಲ್ಲಿ ಯಾರಿರ್ತಾರೆ? ಜನಕ ಮಹಾರಾಜನೇ ಇರ್ತೀನಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಈಗ ನಾವು ಪ್ರಶ್ನೆ ಕೇಳಿದ್ರೆ, ಯಾರನ್ನ ಪ್ರಶ್ನೆ ಕೇಳಿದ್ರು ನಮ್ಗೆ ಉತ್ತರ ಸಿಗುತ್ತೆ. ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಜನಕ ಮಹಾರಾಜ ಬರೋಲ್ಲ, ಭಿಕ್ಷುಕ ಇರ್ತಾರೆ. ನಿದ್ದೆಯಲ್ಲಿ ಯಾರಿರ್ತಾರೆ? ಇವರಿಬ್ಬರು ಬರೋಲ್ಲ, ಆತ್ಮನಾಗಿರ್ತೀವಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದರೂ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ಕನಸಿನಲ್ಲಿ ನಾನೇ ಇದ್ದಿದ್ದು, ನಿದ್ದೆಯಲ್ಲಿ ನಾನೇ ಇದ್ದಿದ್ದು ಅಂತೀವಿ, ಬೇರೆ ವರ್ಡ್ ಇಲ್ಲ. ಆದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತಲ್ಲ. ಹಾಗೆಯೇ ಇಲ್ಲೂ ಕೂಡ ನೀನು ಕನಸಾಯ್ತಲ್ಲ, ನೆನೆಸ್ಕೊಂಡು ಹೇಳು ಅಂತಲೇ ಹೇಳ್ತಾ ಇರ್ತೀವಿ ವ್ಯವಹಾರದ ದೃಷ್ಟಿಯಿಂದ. ಆದರೆ ನಮಗೆ ಇದು ಸ್ಮೃತಿಯಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು. ಗೊತ್ತಿದೆ ಅಷ್ಟೇ. ಈಗ ಇನ್ನೂ ಕ್ಲಿಯರ್ ಕಟ್ ಆಗುತ್ತೆ, ನೋಡ್ತಾ ಹೋಗೋಣ. ಆದ್ದರಿಂದ ಈ ಸ್ಮೃತಿ ಸಾಮಾನ್ಯದಲ್ಲಿರುವ ದೋಷವನ್ನು ಮುಂದಕ್ಕೆ ಹಿಡಿಯುತ್ತಾ ಬಂದಿರ್ತೀವಿ. ಹಿಂದೆ ಕ್ಲೀನಾಗಿ ಹೇಳಿದ್ದಾರೆ. ಆ ಸ್ಮೃತಿ ಸಾಮಾನ್ಯ ಅಂದರೆ ಅನುಭವ, ಅವನ್ನ ಈಗ ಮತ್ತೆ ಇನ್ನೊಂದು ಸರಿ ಹೇಳ್ತಾರೆ, ಅಲ್ಲೇ ನೋಡೋಣ. ಅದರ ಮನಮುಟ್ಟಿ ನೋಡಿದರೆ ಕನಸಿನ ವಿಷಯಕ್ಕೆ ಆಗುವ ಈ ನೆನಪು ಎಚ್ಚರದಲ್ಲಾಗುವ ಸ್ಮೃತಿಗಳ ಜಾತಿಗೆ ಸೇರತಕ್ಕದ್ದೇ ಅಲ್ಲ ಅಂಥ ನಿರ್ಧಾರ ನಾವು ಮಾಡಿಬಿಟ್ಟಿದ್ದೀವಿ ಇವಾಗ. ಅಂದರೆ ಕನಸಿನಲ್ಲಿ ಅನುಭವ ಆಯಿತು, ಎಚ್ಚರದಲ್ಲಿ ಅದರ ಸ್ಮೃತಿ ಆಯಿತು ಅಂತ ಹೇಳ್ತಾ ಇರ್ತೀವಿ. ನೋಡ್ರಿ, ಇಲ್ಲೇ ನಮಗೆ ಆಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಈಗ ನಾನು ಎಚ್ಚರದಲ್ಲಿ ಕನಸನ್ನು ನೆನೆಸ್ಕೊಂಡು ಹೇಳ್ತಾ ಇರಬೇಕಾದ್ರೆ ಇದು ಈಗ ಸ್ಮೃತಿ, ಕನಸಿನಲ್ಲಿ ಅನುಭವ. ಸಾಧ್ಯನಾ? ನಮಗೆ ಹಿಂದೆ ಹೇಗೆ ಹೇಳಿದ್ರು? ಈಗ ನಾನು ಸ್ಮೃತಿ ಅಂತ ಹೇಳಬೇಕಾದ್ರೆ ಈಗ 6 ಗಂಟೆಗೆ 7 ಗಂಟೆಗೆ ಜೋರಾಗಿ ಮಳೆ ಬಂತು. ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಜೋರಾಗಿ ಮಳೆ ಬಂತು. 8 ಗಂಟೆಗೆ ಜೋರಾಗಿ ಬಿರುಗಾಳಿ ಬಂತು. 9 ಗಂಟೆಗೆ ಮರಗಳೆಲ್ಲ ಉದುರು ಹೋಯಿತು. ಈಗ ಅದೇ ಎಚ್ಚರ, ಅದೇ ನಾನು ಅಂದರೆ ಜನಕ ಮಹಾರಾಜ, ಅದೇ ಕಾಲ, ಅದೇ ದೇಶ, ಅದೇ ಕಾರ್ಯಕಾರಣ ಅಂದರೆ ಅರ್ಧ ಡಜನ್ ಆ ಎಚ್ಚರದಲ್ಲಿ ಯಾವುದಿದೆಯೋ ಅದೇ. 7 ಗಂಟೆಗೆ ಯಾವುದಿತ್ತೋ 8 ಗಂಟೆಗೂ ಅದೇ, 9 ಗಂಟೆಗೂ ಅದೇ. ತಿರ್ಗಿ ಮಧ್ಯಾಹ್ನ ಯಾರಾದರೂ ಕೇಳಿದ್ರೆ ಏನಾಯಿತು ಅಂತಂದರೆ, ನೀನು ಅಲ್ಲಿ ಇದ್ಯಂತಲ್ಲ, ಏನಾಯಿತು ಅಂತಂದರೆ ನೆನೆಸ್ಕೊಂಡು ಈಗ ನೆನಪು ಏನಂತ, 7 ಗಂಟೆಗೆ ಜೋರಾಗಿ ಮಳೆ ಆಯಿತು ಕಣೋ, 8 ಗಂಟೆಗೆ ಬಿರುಗಾಳಿ ಬಂತು ಕಣೋ, 9 ಗಂಟೆಗೆ ಎಲ್ಲ ಮರಗಳು ಉದುರೋಯ್ತು. ಒಂದೇ ದೇಶ, ಒಂದೇ ಕಾಲ, ಒಂದೇ ಅಂತಃಕರಣ, ಒಂದೇ 19 ಅಂದರೆ ಈ ಅರ್ಧ ಡಜನ್ ಅದೇ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅರ್ಧ ಡಜನ್ ಆ ಎಚ್ಚರದ್ದೇ. ಆದ್ದರಿಂದ ಮೊದಲು ಆಗಿದ್ದು ನೆನಪು,
ಅನುಭವ ಯಾವಾಗ ಅನುಭವ ಆಗುತ್ತೋ ಆಗ ಅದು ಒಂದು ಪ್ರಿಂಟ್ ತಗೊಂಡ್ಬಿಡುತ್ತೆ. ಅದನ್ನೇನಂತ ಕರಿತೀವಿ? ಸಂಸ್ಕಾರ. ಆ ಚಿತ್ತದಲ್ಲಿ ಸಂಸ್ಕಾರ ಆಗ್ಬಿಡುತ್ತೆ. ಅದನ್ನು ಸಂಸ್ಕಾರ ಅಂತ ಕರಿತೀವಿ. ಈಗ ಮಧ್ಯಾಹ್ನ ಯಾರೋ ಕೇಳ್ತಾರೆ ಏನಾಯಿತು ಅಂತ, ಅದನ್ನೇನಂತ ಕರಿತೀವಿ? ನೆನೆಸ್ಕೊಂಡು ಹೇಳ್ತೀವಿ. ಈಗ ನೆನೆಸ್ಕೊಡುವಾಗ ಆ 7 ಗಂಟೆಗೆ 8 ಗಂಟೆಗ 9 ಗಂಟೆಗಾದ ಅನುಭವ ನನ್ನ ಕಣ್ಣೆದುರುಗಡೆ ಬರೋದಿಲ್ಲ. ಏನು ಮಾಡಿದ್ರೂ ಬರೋದಿಲ್ಲ. ಪಾಸ್ಟ್ ಈಸ್ ಪಾಸ್ಟ್, ಮುಗ್ದೋಯ್ತು. ಹೀಗಾದರೆ ಅದಕ್ಕೇನಂತ ಅನ್ಬೇಕು? ನೆನಪು. ಇಲ್ಲಿ ಹೊಂದುತ್ತೆ. ಯಾಕೆ? ಒಂದೇ ಅವಸ್ಥೆ, ಒಂದೇ ಕಾಲ ಪ್ರವಾಹ, ಒಂದೇ ಇನ್ಸ್ಟ್ರುಮೆಂಟ್ಸ್, 19 ಮುಖಗಳು ಒಂದೇ ಇತ್ತು. ಆದ್ದರಿಂದ ನೆನಪು ಕರಿಬಹುದು. ಈಗ ಕನಸಿನಲ್ಲಾಗಿದ್ದು ಅನುಭವ, ಎಚ್ಚರದಲ್ಲಾಗುವುದು ಅದರ ನೆನಪು. ಹಿಡ್ರಿ, ಯಾವುದು ಸಂಬಂಧ ಇದೆ ಎರಡಕ್ಕೂ? ಈಗ ಅನುಭವ ಆಗಿದ್ದು ಕನಸಿನಲ್ಲಿ ಬೇರೆ, ಅದು ಕಾಲ ಬೇರೆ, ದೇಶ ಬೇರೆ, ಅರ್ಧ ಡಜನೆ ಬೇರೆ ಸ್ವಾಮಿ. ಆ ಕನಸಿನ ಚಿತ್ರನೇ ಬೇರೆ ಕನಸು. ಈಗ ಅದಿಲ್ಲ. ಈವನ್ ಎಚ್ಚರದಲ್ಲಿ ನಾನು ನೆನೆಸ್ಕೊಳ್ಬೇಕಾದ್ರೆ ಅನುಭವ ಇರೋಲ್ಲ, ಬಟ್ ಅದೇ ಎಚ್ಚರ ಇರುತ್ತೆ. ಬಟ್ ಇಲ್ಲಿ ಕನಸಿನಿಲ್ಲದ ಅನುಭವ. ನಾನು ಎಚ್ಚರದಲ್ಲಿ ನೆನೆಸ್ಕೊಳ್ಳುವಾಗ ಕನಸೇ ಇರೋಲ್ಲ. ಅನುಭವ ಇರೋದಿರಲಿ, ಕನಸೇ ಇರೋಲ್ಲ. ಅದರಲ್ಲಿರೋ ಅವ್ರು ನೋಡಿದವರೇ, ಅನುಭವ ಮಾಡಿದವರೇ ಬೇರೆ, ನೆನೆಸ್ಕೊಳ್ಳೋರೇ ಬೇರೆ. ಕನಸನ್ನು ಕಂಡವ್ರು ಯಾರು? ಭಿಕ್ಷುಕ. ಈಗ ಅದನ್ನು ನೆನೆಸ್ಕೊತಾ ಇರೋದು ಯಾರು? ಜನಕ ಮಹಾರಾಜ. ಇವನು ಅಲ್ಲಿಗೆ ಹೋಗಿದ್ನ? ಇಲ್ಲ. ಅವನು ಹೇಳೋದಿಕ್ಕೆ ಇಲ್ಲಿಗೆ ಬಂದಿದ್ನ? ಬಂದಿಲ್ಲ. ಹೆಂಗಿದೆ ನೋಡ್ರಿ. ಹೋಗ್ಲಿ, ಆ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಯಾವುದಾದ್ರೂ ಇಲ್ಲಿಗೆ ಬಂದಿತ್ತ? ಬಂದಿಲ್ಲ. ಹೆಂಗಿದೆ ನೋಡ್ರಿ. ಅರ್ಥ ಆಯ್ತಲ್ಲ? ಇದು ಈಗ ಆಗದೆ ಇರೋದ್ರಿಂದ ಇಲ್ಲಿ ನಾವು ವ್ಯವಹಾರದಲ್ಲಿ 7 ಗಂಟೆ 8 ಗಂಟೆ 9 ಗಂಟೆ ಮಧ್ಯಾಹ್ನ ಯಾರಾದರೂ ಕೇಳಿದ್ರೆ ನೆನೆಸ್ಕೊಂಡು, ಅಥವಾ ನೆಕ್ಸ್ಟ್ ಡೇ ಕೇಳಿ, ಇನ್ನು 15 ದಿವಸಕ್ಕೆ ಕೇಳಿ, ಜ್ಞಾಪಕ ಇದ್ದರೆ ಹೇಳ್ತೀವಿ ನೆನೆಸ್ಕೊಂಡು. ಇದು ಸಾಧ್ಯ. ಇದನ್ನು ನೆನಪು ಅಂತ ಕರೀರಿ, ಸ್ಮರಣೆ ಅಂತ ಕರೀರಿ. ಆದ್ದರಿಂದ ಹೊಂದುತ್ತೆ. ಕನಸಿಂದು ಎಚ್ಚರಿಕೆ ಹಂಗೆ ಆಗೋದಿಲ್ಲ. ಇಷ್ಟು ನಮಗೆ ಸ್ಪಷ್ಟ ಆಗಿದೆ. ಆದ್ದರಿಂದ ಕನಸಿನ ವಿಷಯಕ್ಕೆ ಆಗುವ ಈ ನೆನಪು ಎಚ್ಚರದಲ್ಲಾಗುವ ಸ್ಮೃತಿಗಳ ಜಾತಿಗೆ ಸೇರತಕ್ಕದ್ದೇ ಅಲ್ಲ ಅಂತ ನಿರ್ಧಾರ ಆಗ್ಬಿಟ್ಟಿದೆ. ಹೇಗೆ? ಒಬ್ಬನಿಗೆ ಅನುಭವ ಸ್ಮೃತಿಗಳು ಆಗಬೇಕು. ಅದಕ್ಕೇನಿರಬೇಕು? ನಾನೆಲ್ಲ ಹೇಳಿದ್ದನ್ನೇ, ಸ್ವಾಮಿಗಳನ್ನ ಹೇಳಿದ್ದನ್ನು ಒಂದ್ಸಾರಿ ಹೇಳ್ತೇನೆ. ಒಂದೇ ಕಾಲ ಪ್ರವಾಹ ಗೀಟಿನಲ್ಲಿರಬೇಕು. ಈ ಗೀಟಿನ ಈ ತುದಿ, ಮೊದಲನೇ ತುದಿ ಅನುಭವ. ಗೀಟಿನ ಇನ್ನೊಂದು ತುದಿ, ಒಂದು ಗೀಟ್ ಹೇಳಿದ್ರೆ 2 ಚುಕ್ಕೆಗಳಿರುತ್ತೆ. ಮೊದಲನೇದು ಅನುಭವ. ನಿಮ್ಗೆ ಎರಡನೇ ಸ್ಮೃತಿ ಆಗಬೇಕಾದ್ರೆ ಆ ಗೀಟ್ ಕಂಟಿನ್ಯೂಷನ್ ಇರಬೇಕು. ಅಂದರೆ 7 ಗಂಟೆ 8 ಗಂಟೆ 9 ಗಂಟೆ ಅದು ಒಂದು ಡಾಟ್ ಆದರೆ ಅದರ ನೆನಪು ಮಧ್ಯಾಹ್ನ ಹೇಳೋದು ಆ ಗೀಟಿನ ಇನ್ನೊಂದು ತುದಿ. ಹಾಗಾಗಿರಬೇಕು. ಆದರೆ ಕನಸು ಕಂಡಿದ್ದೇ ಬೇರೆ. ಅದು ಕಂಟಿನ್ಯೂಷನ್ ಎಲ್ಲಿದೆ? ಎಚ್ಚರದವರೆಗೂ ಬಂದಿದೆಯಾ? ಇಷ್ಟು ನಮಗೆ ಸಾಕು. ಆದ್ದರಿಂದ ಆ ಗೀಟಿನಲ್ಲಿ ಬೇರೆ ಬೇರೆ ಬಿಂದುಗಳಲ್ಲಿ ಅವು ಆಗಿರಬೇಕು. ಅವೆರಡರಲ್ಲಿ ಹಿಂದಿನ ಕಾಲದಲ್ಲಿ ಅನುಭವವೂ ಆಗಿ ಅದರ ಸಂಸ್ಕಾರವು ಎದ್ದುಕೊಂಡದ್ರಿಂದ ಯಾವುದೋ ಒಂದು ನಿಮಿತ್ತದಿಂದ ಅದು ಆ ಅನುಭವ ಮಾಡಿಕೊಡುವಾಗ ಅದು ಒಂದು ಪ್ರಿಂಟ್ ಆಗಿಬಿಡುತ್ತೆ. ಅದನ್ನೇನಂತ ಕರಿತೀವಿ? ಸಂಸ್ಕಾರ. ನಿನ್ನೆ ಭಗವದ್ಗೀತೆಯಲ್ಲೂ ಕೂಡ ಸಂಸ್ಕಾರ ಅಂದರೆ ಏನು ಅಂತ ಹೇಳಿದ್ವಿ. ಎಷ್ಟೋ ಜನ್ಮಗಳದ ಅನುಭವಗಳೆಲ್ಲ ಸಂಸ್ಕಾರದ ರೂಪದಲ್ಲಿ ಪ್ರಿಂಟ್ ಆಗಿರುತ್ತೆ. ಅದನ್ನು ಸಂಚಿತ ಕರ್ಮ, ಸ್ಟೋರೇಜ್ ಅಂತ ಕರಿತೀವಿ. ಇದ್ದೇ ಇರ್ತದೆ. ಆದರೆ ಯಾವುದೋ ಕೆಲವು ಸಾಧನೆಗಳು ಮಾಡಿ ಟ್ಯಾಪ್ ಮಾಡಬೇಕು. ಅದಿರುತ್ತೆ. ಟ್ಯಾಪ್ ಮಾಡಿದಾಗ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಅದರ ಹಿಂದಿನ ಜನ್ಮದಲ್ಲಿ ಎಲ್ಲ ನೆನಪು ಬರುತ್ತೆ. ಅದನ್ನು ನೆನಪು ಅಂತ ಕರಿತೀವಿ. ಈಗ ಇದು ನೋಡ್ರಿ, ಇಲ್ಲಾದರೂ ಎಚ್ಚರ, ಕನಸು, ನಿದ್ದೆ. ಈಗ ಆ ದೇಹ ಸುಟ್ಟಾಕ್ಬಿಟ್ಟಿದ್ದಾರೆ. ಹೇಗಿದೆ?
ಆ ದೇಹವೇ ಇಲ್ಲ. ಯಾವಾಗ? 500,000 ವರ್ಷಗಳ ಹಿಂದೆ ನಾನು ಹುಟ್ಟಿದ್ದ ಅನುಭವವನ್ನ ಈ ಜನ್ಮದಲ್ಲಿ ಹೇಳ್ತಾರೆ. ಇದನ್ನ ಸ್ಮೃತಿ ಅಂತ ಕರೀತೀರಾ? 1000 ವರ್ಷ ಇರಲಿ, 2000 ಇರಲಿ, ಬುದ್ಧನಿಗೆ 500 ಜನ್ಮಗಳ ನೆನಪು ಬಂತಂತೆ. ಅಲ್ಲಿಗೆ 500 ವರ್ಷಗಳು. ಒಂದು 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 ಶರೀರಕ್ಕೆ 100 ವರ್ಷ ಇಟ್ಕೊಂಡ್ರು 500 ವರ್ಷಗಳು. ಅವನು ನೆನಪಂತಾನೆ ಕರಿತೀವಿ. ಬಟ್ ಇದು ನೆನಪ ಹೇಗಿದೆ ನೋಡ್ರಿ. ಇವಾಗ ಇನ್ನೂ ಸ್ಪಷ್ಟತೆ ಅರ್ಥ ಆಗ್ತಾ ಇದೆಯಲ್ಲ. ಹಾಗೆ ಕೃಷ್ಣ ಭಗವಂತನಿಗೆ ತನ್ನ ಹಿಂದಿನ ಅವತಾರ ಏನದು? ಸಾಕ್ಷಾತ್ ನಾರಾಯಣ ನಾನ ಗೊತ್ತಿತ್ತು. ಅಲ್ಲಿ ಯಾವುದು ಯುಗನೇ ಬೇರೆ. ಅವನು ನಾರಾಯಣನ ಅವತಾರ ಯಾವಾಗ? ಪ್ರಪಂಚ ಸೃಷ್ಟಿ ಆಗೋಕ್ಕೆ ಮೊದಲು. ಈ ಕೃಷ್ಣ ಅವತಾರ ಆದಾಗ ಯಾವ ಯುಗಗಳು ನೋಡ್ರಿ, ಯುಗಗಳು ಮರೆದೋಗ್ಬಿಟ್ಟಿದೆ. ಯಾವ ಯುಗ? ಸತ್ಯಯುಗ ಮುಗಿದೋಯ್ತು. ತ್ರೇತಾಯುಗದಲ್ಲಿ ರಾಮನಾಗಿದ್ದ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿದ್ದಾನೆ. ಎಲ್ಲ ನೆನಪಿದೆ ಅವನಿಗೆ. ಹೇಗೆ ಇದನ್ನು ಸ್ಮೃತಿ ಅಂತ ಕರಿತೀವಿ. ಏನು ಕನೆಕ್ಷನ್ ಇದೆ ಸ್ವಾಮಿ? ಆದ್ದರಿಂದ ಹೀಗೆ ಯೋಚನೆ ಮಾಡೋದು ಕಲಿಬೇಕು. ಅವೆರಡರಲ್ಲಿ ಹಿಂದಿನ ಕಾಲದಲ್ಲಾಗಿದ್ದು ಅನುಭವ 7 ಗಂಟೆ 8 ಗಂಟೆ 9 ಗಂಟೆ ಆಗಿದ್ದು ಅನುಭವ. ಈಗ ಅದರ ಸಂಸ್ಕಾರ ಎದ್ಕೊಂಡಿರೋದ್ರಿಂದ ಯಾರೋ ಕೇಳ್ತಾರೆ ಮಧ್ಯಾಹ್ನ 3 ಗಂಟೆಗೆ, ಹೇ ಏನಾಯ್ತು ನೀನಲ್ಲಿ ಇದೆಯಲ್ಲ ಅಂತ. ಇದು ಆ ಒಂದು ಸಮಯ ಯಾರೋ ಎತ್ತಿಕೊಂಡಾಗ ನನಗೆ ನೆನಪು ಬರುತ್ತೆ. ಅಥವಾ ನಾನೇ ಮನಸ್ಸಿನಲ್ಲಿ ಹಂಗಾಗೋಯ್ತಲ್ಲ ಅಂತ ನೆನೆಸ್ಕೋಬೋದು. ಒಟ್ಟಿನಲ್ಲಿ ಆ ಒಂದು ಸ್ಟಿಮ್ಯುಲೇಷನ್ ಬೇಕದಕ್ಕೆ. ಅದು ಏನದು? ಆ ಎದ್ದುಕೊಳ್ಳೋದಕ್ಕೆ ಒಂದು ನಿಮಿತ್ತ ಬೇಕು. ಆ ನಿಮಿತ್ತ ಎತ್ಕೊಂತು, ಆ ಸಂಸ್ಕಾರ ಎತ್ಕೊಂತು. ಆಗ ಅದನ್ನು ಸ್ಮೃತಿ ಅಂತ ಹೇಳ್ತೀವಿ. ನೆನೆಸ್ಕೊಂಡೆಲ್ಲ ಹೇಳ್ತೀವಿ. ಇವಿಷ್ಟು ಸ್ಮೃತಿಯ ಸ್ವಭಾವದಿಂದ ಇರೋಂಥ ನಿಯಮ. ಏನಲ್ಲಿಗೆ? ಅದೇ ಅವಸ್ಥೆಯಲ್ಲಿ ಅದೇ 19 ಮುಖಗಳು. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ಅರ್ಧ ಡಜನ್ ಅಂತಲೇ ಇಟ್ಕೋಬೋದು. ಎಲ್ಲ ಅವರೇ ಇರ್ತಾರೆ. ಆದ್ದರಿಂದ ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ಇನ್ಯಾರಾದರೂ ಇದ್ದರೆ ಅವ್ರನ್ನೂ ಕೇಳ್ರಿ. ಎಲ್ಲರೂ ಇರ್ತಾರೆ ಅಲ್ಲಿ ಬೇಕಾದಷ್ಟು ಜನ ಇದ್ದರೆ ಎಲ್ಲರಿಗೂ ಇದೇ ಅನುಭವ ಆಗಿರುತ್ತೆ. 7 ಗಂಟೆ 8 ಗಂಟೆ 9 ಗಂಟೆ ಅಲ್ವಾ? ಹಾಗೆ ಇಲ್ಲಿ ಹೊಂದುತ್ತೆ. ಕನಸಿನೆಲ್ಲ ಆಗಿದ್ದ ಅನುಭವವನ್ನು ಎಚ್ಚರದಲ್ಲಿ ನಾನು ನೆನೆಸ್ಕೊತೀನಿ ಅಂದರೆ ಅದರ ಅರ್ಥ ಏನು ಸ್ವಾಮಿ? ಇದನ್ನು ಸ್ಮೃತಿ ಅಂತ ಕರಿತೀರಾ? ಕರೆಯೋಕ್ಕಾಗೋದಿಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಬಟ್ ಬೇರೆ ದಾರಿ ಇಲ್ಲ, ಬೇರೆ ನಿಮಗೆ ವರ್ಡ್ ಇಲ್ಲ. ಅದಕ್ಕೆ ಇದನ್ನು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿಯಲ್ಲಿ ಹಿಂಗೆ ಹೇಳೋಕ್ಕೆ ಬರೋಲ್ಲ. ವ್ಯವಹಾರ ದೃಷ್ಟಿಯಲ್ಲಿ ಹೇಳ್ಕೊಳ್ರಿ. ವ್ಯವಹಾರ ದೃಷ್ಟಿಯಲ್ಲಿ ಯಾವುದು? 7 ಗಂಟೆ 8 ಗಂಟೆ 9 ಗಂಟೆ ಮಧ್ಯಾಹ್ನ ಕೇಳಿದ್ದು. ಆದರೆ ಪಾರಮಾರ್ಥ ದೃಷ್ಟಿಯಾದ ಎಚ್ಚರಿಕೆ ನಿದ್ರೆಯಲ್ಲಿ ಇದನ್ನು ಕರೆಯೋಕ್ಕೆ ಬರೋಲ್ಲ. ಬೇರೆ ದಾರಿ ಇಲ್ಲ. ಅದೇ ವರ್ಡನ್ನು ಉಪಯೋಗಿಸ್ತೀವಿ ಅಷ್ಟೇ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಈ ನಾನು ಅಹಂಕಾರ ಸೇಮ್ ಇರೋದು ಎಲ್ಲಿ? ಎಚ್ಚರದಲ್ಲಿ 7 ಗಂಟೆ 8 ಗಂಟೆ 9 ಗಂಟೆಗೆ ನನಗೆ ಆಯ್ತ ಅನುಭವ. ನಾನು ಅಹಂಕಾರ ಜೀವಪ್ಪ. ಮತ್ತು ಯಾರೋ ಕೇಳಿದಾಗ ನಾನು ನೆನೆಸ್ಕೊಂಡು ಅದನ್ನು ಪಟ ಹೇಳ್ತೇನೆ. ಅದು ನಾನೇ. ಅಂದರೆ ಜೀವಪ್ಪನ್ನೇ ತಗೊಂಬಂದು ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ವಾ? ಈಗ ಎಚ್ಚರದಲ್ಲಿ 7 ಗಂಟೆ 8 ಗಂಟೆ 9 ಗಂಟೆಗೆ ಇದ್ದಿದ್ದವನು ಯಾರು? ನಾನು, ಜನಕ ಮಹಾರಾಜ. ಕೊನೆಗೆ ಯಾರೋ ಕೇಳೋರು ಎಚ್ಚರದಲ್ಲೇ ಮಧ್ಯಾಹ್ನ 3 ಗಂಟೆಗೋ 4 ಗಂಟೆಗೋ ಹೇಳ್ದವನು ಯಾರು? ಜನಕ ಮಹಾರಾಜ. ಈಗ ಕನಸಿನಲ್ಲಾಗಿದ್ದ ಅನುಭವ ಯಾರಿಗೆ? ಭಿಕ್ಷುಕನಿಗೆ. ಈಗ ಹೇಳ್ತಾ ಇರೋದು ಯಾರು? ಎಚ್ಚರದಲ್ಲಿ ನಾನು ನೆನೆಸ್ಕೊಂಡು ಅಂತ ಜನಕ ಮಹಾರಾಜ. ಇವನು ಅಲ್ಲೋಗಲ್ಲ, ಅವನು ಇಲ್ಲಿಗೆ ಬರಲ್ಲ. ಅದು ಹೆಂಗಾಗುತ್ತೆ ಸ್ವಾಮಿ? ಪ್ರಶ್ನೆ ನೋಡ್ರಿ ಹೆಂಗಿದೆ. ಇದನ್ನು ಇನ್ನೊಂದು ಸೈಡ್ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಅದನ್ನೇ ಬಿಡಿಸಿ ಹೇಳ್ತಾ ಇದ್ದಾರೆ. ಇನ್ನೊಂದು, ನಾನು ತರುಣನಾಗಿದ್ದಾಗ, ಈಗ ನಾನು ಕಾಲೇಜ್ ಲೈಫ್ನಲ್ಲಿದ್ದಾಗ ಇಂತಿಂಥ ಅನುಭವಗಳನ್ನ ಕಂಡೆ. ಎಲ್ಲರೂ ಹೇಳ್ತಾರೆ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ.
ಇವಾಗಿಂದೇನು ಸ್ವಾಮಿ? ಇವಾಗಿಂದು ಕೇಳಬೇಡಿ, ಸುಮ್ಮನೆ ಇರ್ರಿ. ಅವು ಕೇಳೋಂಗಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು, ಅಂದರೆ ಗಬ್ಬಾಗಿರುತ್ತೆ ಅಂತ. ಈ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಅವು ಇವು ಗಜಿಬಿಜಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಸ್ವಾಮಿ ನಿಜವಾಗಲೂ ಗಜಿಬಿಜಿ ಆಗಿರಲ್ಲ. ಯಾವಾಗ ನಾವು ನ್ಯಾಯ ನೀತಿ, ದೇವರು ದಿಂಡ್ರು, ಧರ್ಮ, ಭಯ, ಭಕ್ತಿ, ದೊಡ್ಡವರು ಚಿಕ್ಕವರು ಇವುಗಳನ್ನ ಮರೆತರೆ ಹಿಂಗೆ ಆಗಲ್ಲ. ಶಾಸ್ತ್ರ ಹೇಳ್ದಂಗೆ ಅವುಗಳನ್ನ ಮಾಡ್ಕೊಂಡು ನೋಡ್ರಿ, ಆವಾಗ ಅದೇ ಸಂಸಾರ. ಆವಾಗ ಆ ಕಾಲೇಜ್ ಲೈಫ್ ಗೋಲ್ಡನ್ ಲೈಫ್ ಆದರೆ ಇವಾಗ ಡೈಮಂಡ್ ಲೈಫ್ ಆಗಿರ್ಬೇಕು. ವ್ಯವಹಾರದಲ್ಲಿ ಹಂಗೆಲ್ಲ ಹೇಳ್ತೀವಿ, ಸಿಲ್ವರ್ ಜೂಬ್ಲಿ 25 ವರ್ಷಕ್ಕೆ, ಗೋಲ್ಡನ್ ಜೂಬ್ಲಿ 50 ವರ್ಷಕ್ಕೆ, ಡೈಮಂಡ್ ಜೂಬ್ಲಿ 75 ವರ್ಷಕ್ಕೆ. ವಯಸ್ಸು ಮುಗಿದಿರುತ್ತೆ, ಅದಕ್ಕೆ ಹೇಳ್ತಾರೆ. ನಿಮ್ಮ ಆ ಎಕ್ಸ್ಪೀರಿಯನ್ಸ್ ಕೇಳಿ. ಅಯ್ಯೋ ಸ್ವಾಮಿ ಕೇಳಬೇಡಿ, ಸುಮ್ಮನೆ ಇರ್ರಿ ಅಂತ. ಹೇಗಿದೆ ನೋಡ್ರಿ, 100 ವರ್ಷಕ್ಕೆ ಏನೋ ಅಂತಾರಲ್ಲ, ಅದಕ್ಕೇನಂತಾರೆ ಹಾಗೆ. ಸೊ ಹೀಗೆ ಹೇಳ್ತಾ ಇರ್ತೀವಿ. ಆದ್ದರಿಂದ ಆ ಸ್ಟೂಡೆಂಟ್ ಲೈಫ್ನಲ್ಲಿದ್ದಾಗ ನಾನು ಎಲ್ಲ ಇರುತ್ತೆ. ಈಗ ನಾನು ಮುದುಕನಾಗ್ಬಿಡ್ತೀನಿ ಅಂತ ಅನುಭವ ಸಾಧ್ಯನಾ? ಇಲ್ಲ. ಆದರೆ ನಾನು ನೆನೆಸ್ಕೋಬೋದಲ್ಲ, ಯಾರೋ ಸ್ನೇಹಿತರು ಬಂದಿರ್ತಾರೆ, ಆಗಿದೆ ನನಗೂ ಒಂದು 70 ವರ್ಷ. ಆವಾಗ ಸ್ನೇಹಿತರು ಏನೋ ಎಷ್ಟು ವರ್ಷ ಆಯಿತು ನೀನು ನೋಡಿ, ನಾವು ಕಾಲೇಜ್ ಲೈಫ್ನಲ್ಲಿದ್ದಾಗ ಹೆಂಗೆ ಎಂಜಾಯ್ ಮಾಡ್ತಾ ಇದ್ವೋ ಅಂತ. ನಾವು PUCಲಿ ಇದ್ವಿ, ಅಲ್ಲಿ 9 ಗಂಟೆ ಮೇಲೆ ಸೆಂಟ್ ಜೋಸೆಫ್ ಕಾಲೇಜ್ ಅಷ್ಟು ಹೊರಗಡೆ ಹೋಗಂಗಿಲ್ಲ. ನಾಯಿಗಳು ಬೇರೆ ಬಿಟ್ಬಿಟ್ಟಿರ್ತಾ ಇದ್ರು, ಎಲ್ಲ ಜೂಲ್ ನಾಯಿಗಳು, ದೊಡ್ಡದಾಗಿರ್ತದೆ, ನಮಗಿಂತ ದೊಡ್ಡದಾಗಿತ್ತು. ನಾವು ಕಳ್ತನ ಮಾಡಿ ಊಟ ಆದಮೇಲೆ ಪಿಕ್ಚರ್ಗೆ ಹೋಗ್ಬೇಕು ಅಂತ ಒಂದು 4-5 ಜನ ಸೇರಿಕೊಂಡು ಕಳ್ತನ ಮಾಡಿ ಗೇಟ್ ಹತ್ಕೊಂಡು ಹೋಗೋದು. ಬೀಗ ಹಾಕ್ಬಿಟ್ಟಿರ್ತಾನೆ, ವಾಚ್ಮನ್ ಬೇರೆ ಇರ್ತಾನೆ ಅಲ್ಲಿ, ಅವನು ಆ ಕಡೆ ಎಲ್ಲೋ ಹೋದಾಗ ಹೋಗ್ಬಿಡ್ಬೇಕು. ರಾತ್ರಿ ಬರುವಾಗಲೂ ಕಳ್ತನದಿಂದ ನಾಯಿಗಳು ಎಲ್ಲಿದೆಯೋ ನೋಡಿಕೊಂಡು ಒಳಗಡೆ ಬರಬೇಕು. ಇವೆಲ್ಲ ನೆನೆಸ್ಕೊಂಡಾಗ ಎಂಥ ಕೆಲಸ ಮಾಡ್ತಾ ಇದ್ವಿ ಅಂತ ನೆನೆಸ್ಕೊತಾ ಇರ್ತೀವಿ. ಅದು ಈಗ ಆ ಕಾಲೇಜ್ ಲೈಫ್ನ ಕಂಡಾಗ ನಾನೇ ಯಾರದು? ಅಹಂಕಾರ, ಜೀವಪ್ಪ. ಈಗ ನಾವು 70 ವರ್ಷ ಆದಮೇಲೂ ಕೂಡ ಅದನ್ನು ನೆನೆಸ್ಕೊಂಡು ಹೇಳ್ತೀವಲ್ಲ, ಯಾರು ಸ್ವಾಮಿ? ಅದೇ ಜೀವಪ್ಪ, ಜನಕ ಮಹಾರಾಜನೇ, ನಾನೇ ಡಾಕ್ಟ್ರೇ. ಅವಾಗ ಡಾಕ್ಟರ್ ಆಗಿರಲಿಲ್ಲ, ಇವಾಗ ಡಾಕ್ಟರ್ ಆಗಿದ್ದೀನಿ, ಅಷ್ಟೇ ವ್ಯತ್ಯಾಸ. ಆದರೆ ನಾನೇ ಅಂತೀವಲ್ಲ, ಇದು ಇಲ್ಲಿಗೆ ಹೊಂದುತ್ತೆ. ಇದನ್ನು ನೆನಪು ಅಂತ ಕರಿಬೋದು. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಷ್ಟೇ. 7 ಗಂಟೆ 8 ಗಂಟೆ 9 ಗಂಟೆ ಜೊತೆಗೆ ಇನ್ನೊಂದು ಎಕ್ಸಾಂಪಲ್. ಆದರೆ ಈ ನಾನು ಅಂತನ್ನೋದು ಅವನೇ ಆಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾನು ಎಂಬ ಒಂದೇ ಅಹಂಕಾರವು ಅದರ ಹಿನ್ನೆಲೆಯಾಗಿದೆ. ಅಂದರೆ ಕಾಲೇಜ್ ಲೈಫ್ನಲ್ಲಿದ್ದಾಗ ಆದ ಅನುಭವ ಹಿನ್ನೆಲೆ ನಾನೇ ಇದ್ದಿದ್ದಲ್ಲಿ, ಈಗ 70 ವರ್ಷಗಳಾದ ಮೇಲೆ ಮತ್ತೆ ನಾನೇ. ಆದರೆ ಆ ಅನುಭವ ಇಲ್ಲಿ ಬರೋದಿಲ್ಲ. ನಾನು ಮುಂದ್ಗಡೆ ಇವಾಗ ಬರೋದು, ಏನು ಮಾಡಿದ್ರೂ ಬರೋದಿಲ್ಲ. ನೆನ್ನೆ ಆಗಿದ್ದು ಬರೋದಿಲ್ಲ. ನೆನ್ನೆ ಆಗಿದ್ದು ಬೇಡ ಸ್ವಾಮಿ, ಈಗ 5 ನಿಮಿಷದಿಂದ ಆಗಿದ್ದು ಇವಾಗ ನನ್ನ ಎದುರುಗಡೆ ಅನುಭವ ಬರುತ್ತಾ? ಬರೋದಿಲ್ಲ. ಮತ್ತೇನು ಮಾಡಬೇಕದು? ನೆನಪು ಅಷ್ಟೇ. ಇಲ್ಲಿ ನೀವು ನೆನಪು ಅಂತ ಕರೀರಿ. ಯಾಕೆ? ಒಂದೇ ಕಾಲ ಪ್ರವಾಹ. ಈಗ ನಾನು ಕಾಲೇಜ್ ಲೈಫ್ನಲ್ಲಿ ಇದ್ದಾಗ ಯಾವ ಕಾಲವಿತ್ತೋ ಅದೇ ಕಾಲ, ಅದೇ ದೇಶ, ಕಂಟಿನ್ಯೂಷನ್, ಅದೇ ಕಾಲ, ಮತ್ತೆ ಅದೇ ಅಂತಃಕರಣ, ಅದೇ 19 ಮುಖಗಳು. ನಾನು ಆವಾಗಲೂ ಜನಕ ಮಹಾರಾಜ ಅಥವಾ ನಾನು ನಾಗೇಂದ್ರ ಪ್ರಸಾದ್, ಈಗಲೂ ನಾಗೇಂದ್ರ ಪ್ರಸಾದ್. ಹೇಗೆ ನೋಡಿ, ಈಗ ಇದನ್ನು ಕನಸಿಗೂ ಎಚ್ಚರಕ್ಕೆ ಹೋಲಿಸಿ. ಕನಸಿನಲ್ಲಿ ನಾಗೇಂದ್ರ ಪ್ರಸಾದ್ ಜನಕ ಮಹಾರಾಜ ಇದ್ನ? ಇಲ್ಲ. ಯಾರಿದ್ದಿದ್ದು? ಭಿಕ್ಷುಕ. ಯಾಕೆ ಹೇಳ್ತೀರ ಭಿಕ್ಷುಕ ಅಂತ? ಜನಕ ಮಹಾರಾಜನೇ ಇದ್ದಿದ್ದು. ಹಂಗಿದ್ದಿದ್ದು ನೀನು ಜನಕ ಮಹಾರಾಜ ಅಂತ ಗೊತ್ತಿದ್ದರೆ ಭಿಕ್ಷೆ ಎತ್ತಕ್ಕೆ ಹೋಗ್ತಾ ಇರಲಿಲ್ಲ. ಒಂದು ಆಗ್ತಾನೆ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದೆ ಅಂತ ನೆನಪು ಬರಬೇಕಾಗಿತ್ತು. ಅಲ್ಲಿ ಯಾಕೆ ನೆನಪು ಬರಲಿಲ್ಲ? ಹೇಗಿದೆ ನೋಡ್ರಿ, ಎಚ್ಚರದ ನೆನಪು ಕನಸಿಗೆ ಬರೋಲ್ಲ, ಕನಸಿನ ನೆನಪು ಎಚ್ಚರಕ್ಕೆ ಬರುತ್ತೆ. ಮತ್ತು ನೆನಪತ್ತು ಕರೀತೇವೆ ಅಷ್ಟೆ. ಅಲ್ಲಿಗೆ
ಮಿಕ್ಕದ್ದೆಲ್ಲ ಮಾರ್ಪಟ್ಟಿದ್ದರೂ ನಾನು ಎಂಬ ಒಂದೇ ಅಹಂಕಾರ, ಅದರ ಹಿನ್ನೆಲೆಯಾಗಿರುವ ಅರಿವು ಉಳಿದುಕೊಂಡಿರುತ್ತೆ. ನಾನು ಕಾಲೇಜ್ ಲೈಫ್ನಲ್ಲಿದ್ದಾಗ 16-17 ವರ್ಷ, ಈಗ 70 ವರ್ಷ, ಎಷ್ಟು ಮಾರ್ಪಾಡಾಗಿದೆ. ಅಷ್ಟೆಲ್ಲ ಆದರೂ ಕೂಡ ನಾನು 10 ವರ್ಷದಲ್ಲಿದ್ದಾಗ ಕೂಡ ನಾನು, 30 ವರ್ಷದಲ್ಲಿದ್ದಾಗ ಕೂಡ ನಾನೇ, 50 ವರ್ಷಕ್ಕೆ ಬಂದರೂ ನಾನು, 70 ವರ್ಷಕ್ಕೆ ಬಂದರೂ ನಾನು, 100 ವರ್ಷಕ್ಕೆ ಬಂದರೂ ನಾನು. ಆ ನಾನು ಹಾಗೇ ಇರುತ್ತೆ. ಇವು ಬದಲಾವಣೆ ಆಗಿರುತ್ತೆ. ಆ ನಾನು ನೋಡ್ರಿ, ವ್ಯವಹಾರದಲ್ಲಿ ಕೂಡ ನಾನುಗಳಿಲ್ಲ. ಹೇಗಿದೆ ನಾನು, ಆದರೆ ನಿಜವಾದ ನಾನಲ್ಲ, ಡೂಪ್ಲಿಕೇಟ್ ನಾನು. ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ವಿಚಾರ ಮಾಡಿದ್ರೆ ಇದು ನನ್ನ ನಿಜವಾದ ಸ್ವರೂಪ ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಇವನಿಗೆ ಸಾವಿರ್ಬೋದು, ಅವನಿಗೆ ಯಾರು, ನಮ್ಮಪ್ಪ. ಅದಕ್ಕೆ ಕೆಲವರು ನಾನು ಅದನ್ನು ತಾನು ಅಂತಾರೆ. ಇದು ನಾನು, ಅದು ತಾನು. ಇದು ಡೂಪ್ಲಿಕೇಟ್ ಐ, ಅದು ಒರಿಜಿನಲ್ ಐ. ಇದು ಜೀವಪ್ಪ, ಅದು ಪರಮಾತ್ಮ. ಹೀಗೆಲ್ಲ ಕರೀತಾರೆ. ಏನೇ ಕರೀಲಿ, ಒಟ್ಟಿನಲ್ಲಿ ನಮ್ಗೆ ಅರ್ಥ ಆದರೆ ಸಾಕು. ಅಲ್ಲಿಗೆ ಇಷ್ಟು ಗೊತ್ತಾಯಿತು. ಆದರೆ ಇವನ ಎಕ್ಸಾಂಪಲ್ ಎರಡನ್ನು ಇಟ್ಕೊಂಡು ಎಚ್ಚರ ಕನಸುಗಳ ವಿಷಯದಲ್ಲೂ ಈ ಎರಡು ಅವಸ್ಥೆಗಳಿಗೂ ಸಮಾನವಾಗಿ ಯಾವುದು ಉಳಿದಿದೆ? ಮೊದಲನೇ ಎಕ್ಸಾಂಪಲ್ ಕೊಟ್ಟರು 7 ಗಂಟೆ, 8 ಗಂಟೆ, 9 ಗಂಟೆ. ಅದರಲ್ಲಿ ಕಾಲ ಒಂದೇ ಕಾಲ ಪ್ರವಾಹ ಕಂಟಿನ್ಯೂಷನ್ ಇದೆ. ಎರಡನೇ ಎಕ್ಸಾಂಪಲ್ಲು ಕಾಲೇಜ್ ಲೈಫ್ನಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ 70 ವರ್ಷ ಆದಾಗ, ಇಲ್ಲಿ ಕಾಲ ಅಲ್ಲ, ಎರಡು ಕಾಲ ಅದೇ ಕಂಟಿನ್ಯೂಷನ್ ಇದೆ. ಆದರೆ ಇಲ್ಲಿ ನಾನು ನೋಡ್ರಿ, ಎರಡು ಎಕ್ಸಾಂಪಲ್ಸ್ ಎರಡು ನೋಡೋದಕ್ಕೆ ಒಂದೇ ಥರ ಕಂಡ್ರು ಬೇರೆ ಬೇರೆ ಎಕ್ಸಾಂಪಲ್ಸ್. ಒಂದರಲ್ಲಿ ಕಾಲದ ಕಂಟಿನ್ಯೂಷನ್, ಇನ್ನೊಂದರಲ್ಲಿ ಈ ಅದನ್ನು ಅನುಭವಿಸಿದ ನಾನು ಕಂಟಿನ್ಯೂಷನ್. ಇವು ಎರಡನ್ನ ಈಗ ಕನಸಿನ ಕಾಲ ಹಾಗೇ ಕಂಟಿನ್ಯೂ ಆಗ್ತಾ ಇದೆ. ಎಚ್ಚರಿಕೆ, ಕನಸಿನ ಕಾಲ ರಾತ್ರಿ 12 ಗಂಟೆ. ಈಗ ಎಚ್ಚರದಲ್ಲಿ ನೀವು ಬೆಳಿಗ್ಗೆ ಎದ್ದು 7 ಗಂಟೆಗೆ, ಒಂದೇ ಕಾಲ ಹೆಂಗಿದೆ? ಈಗ ಕನಸಿನಲ್ಲಿ ಕಂಡ ನಾನು ಭಿಕ್ಷುಕ, ಎಚ್ಚರದಲ್ಲಿ ನೆನೆಸ್ಕೊಂಡ ಜನಕ ಮಹಾರಾಜ. ನಾನು ಹೆಂಗಾಗುತ್ತೆ ಇದನ್ನು ನೆನಪು ಕರೀತೆ, ಕನಸಿನಲ್ಲಿ ಕರಿಬೋದು, ನಿಜವಾದ ಎಚ್ಚರದಲ್ಲಿ ಕರಿಬೋದು. ಯಾಕೆ? ಅದೇ ಕಾಲ, ಆ ಡಾಟ್ ಈ ಡಾಟ್. ಅಂದರೆ ಆದಮೇಲೆ ಈ ನಾನು ಕೂಡ ಅದೇ ನಾನು. ವ್ಯತ್ಯಾಸ ಗೊತ್ತಾಯಿತು ಅನ್ಕೊಂತೀನಿ ನಿಮಗೆ. ಇವೆರಡು ಕಾಲ, ನಾನು, ಈ ಎರಡನ್ನು ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದಾರೆ. ನೀವು ಬೇಕಾದರೆ ಅರ್ಧ ಡಜನ್ ತೊಗೊಂಡು ಚೆಕ್ ಮಾಡಿರಿ. ಬೇರೆ ಬೇರೆ ಎಚ್ಚರಕ್ಕೂ ಕನಸಿಗೆ ಇದು ಅಲ್ಲಿಗೆ ಬರೋಲ್ಲ, ಅದು ಇಲ್ಲಿಗೆ ಬರೋಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡಿದ್ದಾಗ ಇದು ಕ್ಯಾನ್ಸಲ್ ಆಗುತ್ತೆ, ಒಂದಿದ್ದಾಗ ಇನ್ನೆರಡು ಇರೋಲ್ಲ. ಆದರೆ ನನ್ನ ಎಚ್ಚರ ಹುಟ್ಟಿದಾಗಲಿಂದ ಸಾಯೋವರೆಗೂ ಇದೇ ಎಚ್ಚರ ಕಂಟಿನ್ಯೂ ಆಗ್ತದೆ. ನಾನು ಮಲ್ಕೊಂಡ್ರೂ ಪರವಾಗಿಲ್ಲ, ಲಯವಾಗಿರುತ್ತೆ, ಎಲ್ಲ ತಾತ್ಕಾಲಿಕವಾಗಿರೋಲ್ಲ. ಮತ್ತು ಎದ್ದ ಮೇಲೆ ಅದಕ್ಕೆ ನನಗೆಲ್ಲ ನೆನಪಿರೋದು. ನಾನು 17 ವರ್ಷದಲ್ಲಿ ನಾನು ಕಾಲೇಜ್ ಲೈಫ್ನಲ್ಲಿ ಏನು ನೆನಪಿದೆಯೋ ಈಗಲೂ ನೆನಪಿದೆ. ಯಾಕೆ? ಅದೇ ಕಾಲ, ದೇಶ ಎಲ್ಲ. ಆದ್ದರಿಂದ ಇಲ್ಲಿ ನೆನಪು ಅಂತ ಕರಿಬೋದು. ಕನಸಿಂದು ಎಚ್ಚರಕ್ಕೆ ಬಂದಿದ್ದನ್ನು ನೆನಪು ಅಂತ ಕರೆಯೋಕ್ಕಾಗಲ್ಲ ಅಂತ ಎಷ್ಟು ಸ್ಪಷ್ಟವಾಗಿ ನಮ್ಮ ಅನುಭವದಲ್ಲಿ ತೋರಿಸ್ತಾರೆ ನೋಡ್ರಿ. ಇದನ್ನು ಹಿಡ್ಕೋಬೇಕು. ಇದಕ್ಕಿಂತ ಇನ್ನೆಷ್ಟು ಚೆನ್ನಾಗಿ ಯಾರು ತೋರಿಸ್ತಾರೆ ಸ್ವಾಮಿ? ಆದ್ದರಿಂದ ಎಚ್ಚರ ಕನಸುಗಳ ವಿಷಯದಲ್ಲಿ ಈ ಎರಡು ಅವಸ್ಥೆಗಳಿಗೂ ಸಮಾನವಾಗಿ ಯಾವುದಿದೆ? ಇಲ್ಲಿ ಎಚ್ಚರ ಕನಸು ಹೇಳುವಾಗ ನಿದ್ದೆನೂ ಜೊತೆಗೆ ಸೇರಿಸ್ಕೊಂಡ್ಬಿಡ್ಬೇಕು. ಯಾಕೆ? ನಿದ್ದೆಯಿಂದ ಎದ್ದ ಮೇಲೆ ನಾನು 100 ಪ್ರಶ್ನೆ ಕೇಳಲಿ, ಟಕ ಉತ್ತರ ಕೊಡ್ತಾರೆ. ನಿದ್ದೆಯಲ್ಲಿ ಇದ್ಯೋ ಇಲ್ವೋ? ಇದ್ದೆ. ಇವಾಗ ಕೇಳ್ತೀನಿ ಇದ್ದೆ ಅಂತ ಹೇಳ್ತೀನಲ್ಲ, ಅದನ್ನೇನಂತ ಕರಿಬೇಕು? ನೆನಪು. ಇದಕ್ಕೆ ಈಗ ಅದಕ್ಕೆ ಇವೆರಡು ಇದು ಕೋಸ್ಕೊಂಡ್ಬಿಟ್ರೆ ನಿದ್ದೆದು ಕೂಡ ಅದನ್ನು ನೆನಪು ಅಂತ ನಾನು ಕರಿತೀನಿ.
ಅಲ್ಲಿ ನೆನ್ಪು ಅಂದ್ಕೊಳ್ಳೋದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಇದೆ ಸ್ವಾಮಿ? ಪ್ರಶ್ನೆ ಕೇಳ್ತೀನಿ. ಅಟ್ಲೀಸ್ಟ್ ಇಲ್ಲ ಆದರೂ ಕಾಲ ಒಂದೇ, ಕಾಲ ಪ್ರವಾಹ ಇದೆ ಎಚ್ಚರದಲ್ಲಿ, ಕನಸ್ಗೂ ಇದಕ್ಕಿಲ್ಲ. ಮತ್ತು ಅಟ್ಲೀಸ್ಟ್ ಇಲ್ಲಿ ಒಂದೇ ಆ ಜೀವಪಾತ ಅಹಂಕಾರ ಇದೆ ಎಚ್ಚರದಲ್ಲಿ, ಕನಸಿನಲ್ಲಿ ಬೇರೆ ಬೇರೆ ಆಗೋದು. ಇನ್ನಿದ್ದಲ್ಲಿ ಯಾವುದೂ ಇಲ್ಲವೇ? ಕಾಲ ಇಲ್ಲ, ದೇಶ ಇಲ್ಲ, ಅರ್ಧ ಡಜನ್ನೇ ಇಲ್ಲವೇ? ಈಗ ಹೇಳ್ರಿ, ನಾನು 100 ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀರಾ? ಯಾರಿದ್ದಾರೆ ಇವಾಗ? ಎಚ್ಚರದ ಯಾವ್ದಿದೆ ರೀ? ಜನಕ ಮಹಾರಾಜ ಇದ್ದಾನ? ಹೋಗ್ಲಿ. ಕಾಲ ಇದೆಯಾ? ಇಲ್ಲ. ಹೋಗ್ಲಿ, ಹಾಳಾಗಿ. ಕನಸಿನ ಭಿಕ್ಷುಕ ಇದ್ದಾನ? ಇಲ್ಲ. ಕನಸಿನ ಕಾಲ ದೇಶ ಯಾವುದಾದ್ರೂ ಒಂದು ಇದೆಯಾ? ಹೇಗಿದೆ? ಇಲ್ಲಿದು ಅಲ್ಲಿಗೆ ಬರಲ್ಲ, ಎಚ್ಚರದ್ದು ಕನಸಿಗೆ ಬರಲ್ಲ, ಕನಸಿಂದ ಇಲ್ಲಿಗೆ ಬರಲ್ಲ. ಈವನ್ ಆಟಮ್ ಅಂಥದ್ದು ಇವೆರಡು ನಿದ್ದೆಗೆ ಬರೋಲ್ಲ. ಆದರೂ ನಾನು ಪ್ರಶ್ನೆ ಕೇಳಿದ್ರೆ 100 ಉತ್ತರ ಕೊಡ್ತೀರಲ್ಲ ಸ್ವಾಮಿ. ಕನಸಿನ ನಿದ್ದೆದು ಯಾರಿದ್ರಲ್ಲಿ? ಹೇಗಿದೆ ನೋಡ್ರಿ, ಹೆಂಗೆ ತೊಗೊಂಬರ್ತಾರೆ. ಮ್ಯಾಥಮೆಟಿಕ್ಸ್ ಇದು, ಲಾಜಿಕಲ್ಲ ಇದು. 2 + 2 4, 4 × 4 16 ಮುಗಿದೋಯ್ತು. ಹೇಗಿದೆ? 1000 ಜನ ಅಂತ ಕೇಳ್ರೆ, ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬುದ್ಧಿಸಮ್ ಆಗಲಿ, ಹಿಂದೂ ಯಾರು ಬೇಕಾದರೂ ಅಲ್ಲಿ ದೇವರನ್ನು ನಂಬಲಿ ನಂಬದೇ ಇರಲಿ, ಹೇಗಿದೆ? ವೇದಗಳು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಯಾವನ್ನೇ ಕೇಳ್ರಿ, ಯಾವ ದೇಶದವನಾಗಲಿ, ಯಾವ ಕಾಲದವನಾಗಲಿ, ಗಂಡಸಾಗಲಿ, ಹೆಂಗಸಾಗಲಿ, ಮಕ್ಕಳಾಗಲಿ, ಯಾವನ್ನ ಕೇಳಿ, ದೇವತೆಗಳನ್ನ ಕೇಳ್ರಿ. 2 + 2 4, 4 × 4 16, ಹೆಚ್ಚು ಕಡಿಮೆ ಬರಲ್ಲ ಕ್ಯಾಲ್ಕುಲೇಷನ್. ಈಗ ಸಾರ್ವತ್ರಿಕ ಪೂರ್ಣಾನುಭವದಿಂದ ಪ್ರಶ್ನೆ ಕೇಳ್ರಿ, ಎಲ್ಲಿ ಹೆಚ್ಚು ಕಡಿಮೆ ತೋರಿಸ್ಲಿ ನನಗೆ. ಈಗ ನಿದ್ದೆಯಿಂದ ಎದ್ದ ಮೇಲೆ ನಾನು 100 ಪ್ರಶ್ನೆ ಕೇಳಿ, ಏನ್ರಿ ಅಲ್ಲಿದ್ದಾಗ ನೀವು ಶರೀರ ಇತ್ತ, ಅನುಭವ ಇತ್ತ? ಇಲ್ಲ ಸ್ವಾಮಿ. ಗಂಡಸಾಗಿದ್ರ? ಇಲ್ಲ. ಹೆಂಗಸಾಗಿದ್ರ? ಇಲ್ಲ. ನಪುಂಸಕನಾಗಿದ್ನ? ಇಲ್ಲ. ಹೋಗ್ಲಿ, ಅಲ್ಲಿ ಪ್ರಸಾದ್ ಅಂತ ಅನ್ನಿಸ್ತಾ ಇತ್ತಾ? ಇಲ್ಲ ಸ್ವಾಮಿ. ಡಾಕ್ಟ್ರ್ ಅಂತ ಅನ್ನಿಸ್ತಾ ಇತ್ತಾ? ಇಲ್ಲ. ಹೇಗೆ? ನಾನೊಬ್ಬನೇ ಅಲ್ಲ, ಯಾರನ್ನೇ ಕೇಳ್ರಿ, ದೇವ್ರ ನಂಬಲಿ ಬಿಡ್ಲಿ, ಆನ್ಸರ್ ಒಂದೇ. ಹೇಗೆ? ಅಲ್ಲಿ ಯಾರಿದ್ದರು? ಸೊ ಅಲ್ಲಿ 3ಕ್ಕೂ ಕಾಮನ್ ಆಗಿ ನನ್ನ ನಿಜವಾದ ಸ್ವರೂಪ ಆತ್ಮ, ಬ್ರಹ್ಮ, ಓಂಕಾರ, ಪರಮಾತ್ಮ, ನೀವೇನು ಬೇಕಾದರೂ ಕರೀರಿ, ದೇವರು, ದಿಂಡ್ರು, ಏನು ಬೇಕಾದರೂ ಕರೀರಿ, ಅವನಿದ್ದ. ಅವನಿಂದ ಗೊತ್ತಾಗ್ತಾ ಇದೆ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಇಷ್ಟಂತೂ ನಮ್ಗೆ ಗೊತ್ತಾಗಿದೆ. ಇನ್ನು ಮುಂದಕ್ಕೆ ಹೋಗೋಣ. ಅಲ್ಲಿಗೆ ಎಚ್ಚರ ಕನಸುಗಳಲ್ಲಿ ಈ ಶರೀರ ಆಗಲಿ, ಇಂದ್ರಿಯ ಆಗಲಿ, ಮನಸ್ಸಾಗಲಿ, ಬುದ್ಧಿ, ಚಿತ್ರ, ಅಹಂಕಾರ, ಕಾಲ, ದೇಶಕಾಲ, ಅರ್ಧ ಡಜನ್, ಇವುಗಳಲ್ಲಿ ಯಾವುದೊಂದು 2 ಅವಸ್ಥೆಗಳಿಗೆ ಸಮಾನವಾಗಿರಲಿಲ್ಲ. ಇಲ್ಲ ಆದರೂ ಅಟ್ಲೀಸ್ಟ್ ಇವಿಲ್ಲ ಅಂತೀರ. ನಿದ್ದೆಯಲ್ಲಿ 2 ಯಾವುದೂ ಇರಲಿಲ್ಲವಲ್ಲ ಸ್ವಾಮಿ. ಇದು ಅಲ್ಲಿಲ್ಲ, ಅದಿಲ್ಲಿಲ್ಲ. ಎಚ್ಚರದಲ್ಲಿರೋದು ಕನಸಿನಲ್ಲಿಲ್ಲ, ಕನಸಿನಲ್ಲಿರೋದು ಎಚ್ಚರದಲ್ಲಿಲ್ಲ. ಅಟ್ಲೀಸ್ಟ್ ಬೇರೆ ಒಂದು ಸೆಟ್ ಆದರೂ ಇತ್ತಲ್ಲ. ನಿದ್ದೆಯಲ್ಲಿ ಯಾವುದೂ ಇಲ್ವಲ್ಲ. ಆದರೂ 100 ಪ್ರಶ್ನೆಗೆ ಉತ್ತರ ಕೊಡ್ತಿರಲ್ಲ. ಹೆಂಗಾದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಅನ್ಲೆಸ್ ಶಾಸ್ತ್ರ ತೋರಿಸೋವರೆಗೂ, ಗುರು ಅದನ್ನು ನಮಗೆ ತೋರಿಸೋವರೆಗೂ, ಅದಕ್ಕೆ ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು. ಹೇಗಿದೆ ಸ್ವಾಮಿ? ಎಷ್ಟು ಚೆನ್ನಾಗಿದೆ ಇದು, ಕೇಳೋದಕ್ಕೆ ಖುಷಿ ಆಗುತ್ತೆ. ಇನ್ನು ತತ್ವದ ನಿಂತರೆ ಹೇಗಾಗಬೇಕು? ಕುಣಿಯೋಂಗಾಗಬೇಕು. ಇದಕ್ಕಿಂತ ಸರಳವಾಗಿ ಯಾರು ತೋರಿಸ್ತಾರೆ? ಎಂಥ ದಡ್ಡನ್ಗೆ ಅರ್ಥ ಆಗುತ್ತಿದ್ದು. ಆದರೆ ಪೇಷನ್ಸಿಂದ ಕೇಳಬೇಕು, ವರ್ಷಗಟ್ಟಲೆ. ಏನೋ ಒಂದು 4 ದಿವಸ ಕಟಾಚಾರ ಕೇಳೋದು ಬಿಟ್ಬಿಡೋದು ಸಾಕಾಗೋದಿಲ್ಲ. ಯಾವುದೂ ಇರಲಿಲ್ಲ ಅಂತ ಆಯಿತು. ಇವೆರಡಕ್ಕೂ ಸಮಾನವಾದ ಎಚ್ಚರ ಕನಸುಗಳಿಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಸಮಾನವಾದ ಕಾಲವಾಗಲಿ, ದೇಶವಾಗಲಿ, ಕಾರ್ಯಕಾರಣ ಭಾವ ಆಗಲಿ ಯಾವುದಾದ್ರೂ ಇತ್ತ? ಇವುಗಳಲ್ಲಿ ಒಂದು ಹಿಂದೆ ಆಯಿತು, ಆಮೇಲೆ ಮತ್ತೊಂದು ಆಯಿತು. ಹೇಳ್ರಿ ನೋಡೋಣ. ಕಾರ್ಯಕಾರಣ ಭಾವ. ಈಗ ನಾನು ಹುಟ್ಟಿದೆ. ಯಾರಿಂದ ಹುಟ್ಟೆ? ನಮ್ಮ ತಂದೆ ತಾಯಿಗಳಿಂದ. ಅವರು ಹಿಂದೆ ಇದ್ದರು, ನಾನು ಮುಂದೆ ಹುಟ್ಟಿದೆ. ಕಾರ್ಯಕಾರಣ ಭಾವ ಇದೆ. ಈಗ
ಎಚ್ಚರ, ಕನಸು, ನಿದ್ದೆಗೆ ಯಾವ್ದು ಕಾರಣ, ಯಾವ್ದು ಕಾರ್ಯ ಸ್ವಾಮಿ? ಫಸ್ಟ್ ಯಾವ್ದು ಹೇಳ್ತೀನಿ ನೋಡು, ಹೇಳ್ರಿ ನೋಡು. ಸ್ವಾಮಿ, ಮಕ್ಕಳು ಹುಟ್ಟಿದಾಗ ನಿದ್ದೆ ಮಾಡ್ತಾ ಇರ್ತಾರೆ, ಅದರಿಂದ ಅವ್ರ ನಿದ್ದೆಯಿಂದನೇ ಬರೋದು, ಕಣ್ ತೆಗ್ದಿರಲ್ಲ, ಅದಕ್ಕೋಸ್ಕರ ನಿದ್ದೆ ಕಾರಣ. ಆಮೇಲೆ ಏನಾಯಿತು? ಆಮೇಲೆ ಯಾವಾಗಲೂ ಕಣ್ ತೆಗಿತಾರೆ. ಎಚ್ಚರ, ಅಲ್ಲಿಗೆ ನಿದ್ದೆ ಕಾರಣ, ಎಚ್ಚರ ಕಾರ್ಯ. ಚಿನ್ನ ಕಾರಣ, ಒಡವೆ ಕಾರ್ಯ. ಹೇಳ್ರಿ ನೋಡೋಣ, ಹೇಳಕ್ ಬರುತ್ತಾ? ಅಲ್ಲಿಗೆ ಕಾರ್ಯ ಕಾರಣ ಎರಡು ಪಕ್ಕದಲ್ಲಿ ಇಡ್ಬೋದು. ನಮ್ಮ ತಂದೆನೂ ಇದ್ರು, ನಾನು ಇದ್ದೆ, ಇಬ್ಬರು ಇದ್ರು. ಈಗ ಎರಡು ವಸ್ತುಗಳಿಗೆ ಕಾರ್ಯಕಾರಣ ಹೇಳುವಾಗ ಎರಡನ್ನು ಪಕ್ಕದಲ್ಲಿ ಇಡ್ರಿ. ಈಗ ಎಚ್ಚರ ಇದೆ, ನಿದ್ದೆ ಕಾರಣ ಅಂತ ಅಂತೀರಾ, ಆಯ್ತು, ನಿದ್ದೆನ ಪಕ್ಕದಲ್ಲಿ ಇಡಿ, ಅಲ್ಲಿ ತೋರಿಸಿ ನನಗೆ. ಎಲ್ಲಿ ತೋರಿಸ್ತೀರಾ? ಇಲ್ಲ. ಹಾಗೆ ಹೋಗ್ಲಿ. ಎಚ್ಚರ, ಈ ಎಚ್ಚರ ಕನಸಿಗೆ ಯಾವ್ದು ಕಾರಣ, ಯಾವುದು ಕಾರ್ಯ ಹೇಳಕ್ ಬರೋಣ. ಅಥವಾ ನಮಗೆ ಕನಸು ಬೀಳ್ಬೇಕಾದ್ರೆ ಫಸ್ಟು ನಾನು ನಿದ್ದೆಗೆ ಹೋಗ್ಬೇಕು. ನಿದ್ದೆಗೆ ಹೋಗಿ ಈ ಎಲ್ಲವನ್ನು ಕೊಡುಕೊಂಡು ಹೋಗ್ಬೇಕು. ಎಲ್ಲ ಕೊಡ್ಸಾಕ್ಬಿಡೋದು, ವರ್ಸಾಕ್ಬಿಡೋದು, ನಿದ್ದೆಗೆ ಹೋಗಿರ್ತೀವಿ. ನಿದ್ದೆಯಿಂದ ಕನಸಾಗುತ್ತೆ. ಎಚ್ಚರದಿಂದ ಯಾವನಿಗೂ ಇಲ್ಲಿವರೆಗೂ ಕನಸಾಗಿಲ್ಲ ಸ್ವಾಮಿ, ಅದು ಆಗಲ್ಗನ್ಸು, ಗಾಳಿಗೋಪುರ, ಅದು ಬಿಟ್ಬಿಡ್ರಿ. ನಾನು ಫಸ್ಟ್ ನಿದ್ದೆಗೆ ಹೋಗಬೇಕು. ನಿದ್ದೆಗೆ ಹೋಗ್ಬೇಕಾದ್ರೆ ನನ್ನ ಮನಸ್ಸು ಫಸ್ಟ್ ಬಿಡಬೇಕು, ಅಂದರೆ ಎಲ್ಲವನ್ನೂ ಬಿಡಬೇಕು. ನಿದ್ದೆಗೆ ಹೋಗ್ತೇನೆ. ನಿದ್ದೆನಲ್ಲಿ ಕನಸು ಬೀಳ್ಬಹುದು, ಬೀಳದೆ ಇರಬಹುದು. ಬಿದ್ದರೆ ಬೇರೆ ಸೆಟ್, ಬೇರೆ ಅವಸ್ಥೆ. ನಾನು ಅದನ್ನು ಅಲ್ಲಿ ಇದ್ದಾಗ ಅದನ್ನು ಎಚ್ಚರ ಅಂತೀನಿ. ಈ ಎಚ್ಚರಕ್ಕೆ ಬಂದಾಗ ನಾನು ಅದನ್ನು ಕನಸು ಅಂತ ಕರಿತೀನಿ. ನಾನು ಮಾಡ್ಕೊಂಡಿರೋದು ಹಾಗಿದೆಯಾ? ಇಲ್ಲ. ಆದ್ದರಿಂದ ಇವೆರಡಕ್ಕೂ ಯಾವುದು ಸಂಬಂಧಗಳಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಕಾರ್ಯಕಾರಣ ಭಾವ ಕೂಡ ಹೇಳಕ್ಕೆ ಬರಲ್ಲ. ಆದ್ದರಿಂದ ಇವುಗಳಲ್ಲಿ ಒಂದು ಹಿಂದೆ ಆಯಿತು, ಆಮೇಲೆ ಮತ್ತೊಂದು ಆಯಿತು ಎನ್ನೋದಕ್ಕೆ ಬರುವುದಿಲ್ಲ. ಹೀಗಿರುವಲ್ಲಿ ಎಚ್ಚರದಲ್ಲಿ ಕನಸಿನ ನೆನಪು. ಆದ್ದರಿಂದ ಕನಸು ಮೊದಲು ಅನುಭವ, ಅದರ ನೆನಪು ಎಚ್ಚರದಲ್ಲಾಯಿತು. ಎರಡು ಪಕ್ಕದಲ್ಲಿಡಿ. ಇದಿದ್ದ ತಕ್ಷಣ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಈಗ ಸೂರ್ಯ, ಕತ್ತಲೆ, ಎರಡು ಪಕ್ಕದಲ್ಲಿ ಇಡಿ ನೋಡೋಣ. ಸ್ವಲ್ಪ ಇಡ್ಲಿ, ಆಗೋದಿಲ್ಲ. ಯಾವುದಕ್ಕೆ ಯಾವ್ದು ಕಾರಣ ಸ್ವಾಮಿ? ಕತ್ಲೆಗೆ ಸೂರ್ಯ ಕಾರಣ, ಸೂರ್ಯನಿಗೆ ಕತ್ಲೆ ಕಾರಣ ಅಂತ ಹೇಳ್ಬೇಕಷ್ಟೆ. ಈಗ ನಿಮಗೆ ಕತ್ಲೆ ಹೋಗೋದಿಕ್ಕೆ ಯಾರು? ಸೂರ್ಯ ಬರಬೇಕು, ಹೋಗ್ಬಿಡುತ್ತೆ, ಅದಕ್ಕೆ ಸೂರ್ಯ ಕಾರಣ. ಈಗ ಸೂರ್ಯ ಹೋದರೆ ಕತ್ಲೆ ಬರ್ತಾನೆ, ಅದಕ್ಕೆ ಇದು ಕಾರಣ. ಎರಡು ಇದೆಯಾ? ಅದೇ ನಿಮಗೆಲ್ಲ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳಲೇಬೇಕು. ಒಂದು ಸಾರಿ ಏನಾಯಿತು, ಈ ಕತ್ಲೆ ಹೋಗಿದ್ದೆ ಬ್ರಹ್ಮನ ಹತ್ರ ಒಂದು ಕಂಪ್ಲೇಂಟ್ ಅಪ್ಲಿಕೇಶನ್ ಕೊಡ್ತು. ಸ್ವಾಮಿ, ನನಗೆ ಈ ಸೂರ್ಯ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ನೀವೇನಾದರೂ ಮಾತಾಡಿಬೇಕು ಅಂತ. ಆಯ್ತಪ್ಪ, ಇಲ್ಲೇ ನಿಂತ್ಕೊ. ಯಾಕೆ? ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ, ನಾನು ಅವನು ಕರೆಸ್ಬೇಕು, ಜಡ್ಜ್ಮೆಂಟು. ಇಬ್ಬರನ್ನೂ ಕರೆಸಿ ನಾನು ಕೇಳಬೇಕು, ನಿನ್ನ ಪ್ರಾಬ್ಲಮ್ ಏನೋ ಯಾಕೋ ನೀನು ತೊಂದರೆ ಕೊಡ್ತಾ ಇದ್ದೀಯ ಅಂತ. ನಿಂತ್ಕೊ. ಸೂರ್ಯನ ಕರೆಸೋದ್ರಂತೆ. ಕರೆಸಿದ ತಕ್ಷಣ, ಏನಪ್ಪ ನೀನು ಕತ್ಲೆಗೆ ಏನೋ ತೊಂದರೆ ಕೊಡ್ತಾ ಇದ್ದೀಯ ಅಂತ ಏನು ಕೇಳಿದ್ರಂತೆ. ಯಾರು ಸ್ವಾಮಿ? ಎಲ್ಲಿದ್ದಾನೆ ಸ್ವಾಮಿ ಅವನು? ಕತ್ಲೆ ಕರೀರಿ ಅಂತ. ಅಲ್ಲಿ ಹುಡುಕಿದ್ರೆ ಕತ್ಲೆ, ಸೂರ್ಯ ಬಂದರೆ ಕತ್ಲೆ ಇರುತ್ತಾ? ಇವಾಗ ಯಾವುದಕ್ಕೆ ಯಾವ್ದು ಕಾರ್ಯಕಾರಣ? ಹಂಗೆ ನಾವು ಈ ಎಚ್ಚರ, ಕನಸು, ನಿದ್ದೆ ಮೂರು ಪಕ್ಕದಲ್ಲಿದ್ದರೆ ಕಾರ್ಯಕಾರಣ ಭಾವ, ಅಥವಾ ಒಂದಕ್ಕೊಂದು ಮೊದಲು ಒಂದು ಹಿಂದೆ ಒಂದು ಮುಂದೆ ಹೇಳ್ಬೋದು. ಬೀಜ ಮೊದಲು, ಮರ ಆಮೇಲೆ, ಚಿನ್ನ ಮೊದಲು, ಒಡವೆ ಆಮೇಲೆ, ಕಾರಣ ಕಾರ್ಯ. ಮಣ್ಣು ಮೊದಲು, ಮಡಕೆ ಕೊಡಕೆ ಆಮೇಲೆ, ಹಿಂಗೆ ಹೇಳ್ಬೋದು. ನಮ್ಮ ತಂದೆ ತಾಯಿಗಳು ಮೊದಲು, ನಾನು ಆಮೇಲೆ ಬಂದಿತ್ತು ಅಲ್ವಾ? ನಾನು ಮೊದಲು, ನನ್ನ ಮಕ್ಕಳು ಆಮೇಲೆ, ಹೀಗೆ ಎರಡು ಜೊತೆಯಲ್ಲಿ ಅಲ್ಲಿ ಪಕ್ಕದಲ್ಲೇ ಇರ್ತಾರೆ. ಅದು ಅಷ್ಟೇ, ಎಲ್ಲಿರ್ತಾರೆ? ಇವಾಗ ನಮ್ಮ ತಂದೆನ ತೋರಿಸ್ರಿ, ನನಗೆ ಕಾರಣವಾಗಿರೋ ನಮ್ಮ ತಂದೆ ತಾಯಿ ಯಾರೂ ಇಲ್ಲ. ಹೇಗಿದೆ ನೋಡ್ರಿ ಪ್ರಪಂಚ. ಇಂಥ ಪ್ರಪಂಚ ಕಾರ್ಯಕಾರಣ ಇಟ್ಕೊಂಡು ಏನು ಮಾಡ್ತೀರಾ? ಆದ್ದರಿಂದ
ಹಾಗಾದರೆ ಪರಮಾತ್ಮನು ಕಾರಣವೋ ಕಾರ್ಯವೋ? ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಲ್ಪನಾ, ಯಾರಾದರೂ ನೀವು ಹೇಳ್ತೀರಮ್ಮ? ಕಲ್ಪನಾ, ಪರಮಾತ್ಮನು ಕಾರಣವೋ ಕಾರ್ಯವೋ? ನಮ್ಮ ಕಾರ್ಯನೂ ಅಲ್ಲ, ಕಾರಣವೂ ಅಲ್ಲ. ಏನಮ್ಮ ಕಲ್ಪನಾ? ಏನಮ್ಮ ಕಲ್ಪನಾ? ಇರಲಿ, ಅಲ್ಲಿಗೆ ಪರಮಾತ್ಮನು ಕಾರಣವೂ ಅಲ್ಲ, ಕಾರ್ಯ ಅಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ, ಪರಮಾತ್ಮನ ಪಕ್ಕದಲ್ಲಿ ಹಗ್ಗ ಹಾವು ಇವೆರಡರಲ್ಲಿ ಕಾರ್ಯಕಾರಣ ಹೇಳ್ಬೇಕಪ್ಪ. ನೀವು ಹೇಳ್ರಿ ನೋಡ. ಸ್ವಾಮಿ ಏನ್ ಕಷ್ಟ ಸ್ವಾಮಿ? ಹಗ್ಗ ಬಂದಿದ್ದೆ ಕಾರಣ, ಹಾವು ಬಂದಿದ್ದೆ ಕಾರ್ಯ. ಇಡು ಪಕ್ಕದಲ್ಲಿ ಜೊತೆಯಲ್ಲಿ. ಈಗ ಹಗ್ಗ ಇಟ್ಟಿದ್ಯಾ, ಅದ್ರ ಪಕ್ಕದಲ್ಲಿ ಹಾವನ್ ತೋರ್ಸು, ಇಡಕ್ ಬರುತ್ತಾ? ಹಂಗೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ನಿಜವಾಗ್ಲೂ ಇರೋದು ಬ್ರಹ್ಮ ದೇವರೇ. ಇದಿಲ್ಲ, ಈ ಕಾರ್ಯಕಾರಣ ಹೇಳ್ರಿ ನೋಡ ಸ್ವಲ್ಪ. ಹೇಗಿದೆ ನೋಡ್ರಿ, ಹೀಗೆ ನಾವು ಚಿಂತನೆ ಮಾಡಬೇಕು. ಏನೂ ಬೇಡ, ಇಷ್ಟೆಲ್ಲ ಹೇಳಿದ್ವಲ್ಲ. ಈಗ ನಾನು ಪ್ರಶ್ನೆ ಕೇಳ್ತೀನಿ ನೋಡ್ರಿ, ಇವೆಲ್ಲ ಸಹಾಯ ಆಗುತ್ತೆ ಮುಂದಕ್ಕಾಗಲಿ ಯಾವಾಗಲಾದ್ರೂ ಆಗಲಿ. ಬೀಜ ಕಾರಣ, ಮರ ಕಾರ್ಯ. ಏನು ಚೆನ್ನಾಗಿದೆ ಅಲ್ವಾ? ಈಗ ಸ್ವಾಮಿ, ಬೀಜ ಎಲ್ಲಿಂದ ಬಂತು ಸ್ವಾಮಿ? ಮರದಿಂದ. ಮರ ಎಲ್ಲಿಂದ ಬಂತು ಸ್ವಾಮಿ? ಬೀಜದಿಂದ. ಬೀಜ ಎಲ್ಲಿಂದ ಬಂತು? ಮರದಿಂದ. ಸ್ವಾಮಿ, ಇವೆರಡರ ಮೊದಲು ಯಾವ್ದು ಬಂತು ಹೇಳ್ರಿ? ಅಯ್ಯಯ್ಯೋ, ಬೀಜ ಮೊದಲು, ಮರ ಮೊದಲು ಹೇಳ್ರಿ ನೋಡೋಣ. ಹೇಗಿದೆ? ನಿಜವಾಗ್ಲೂ ಇಲ್ಲ. ಈ ಕಾರ್ಯ ಕಾರಣ ಅವಸ್ಥೆ ಒಳಗಡೆ ಇರೋದು. ನೀವು ಅವಸ್ಥೆ ಬಿಟ್ಟು ನೋಡ್ರಿ, ಎಲ್ಲಿ ನಿದ್ದೆಯಲ್ಲಿ ತೋರಿಸಿರ್ಬೋದು ಕಾರ್ಯಕಾರಣ. ಎಚ್ಚರದಲ್ಲಿದೆ, ಕನಸಿನಲ್ಲಿದೆ, ನಿದ್ದೆಯಲ್ಲಿ ತೋರಿಸಿರ್. ಎಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವ ಅಲ್ಲಿರುತ್ತೆ. ಕಾಲ ದೇಶ ಇದ್ರೆ ಕಾರ್ಯಕಾರಣ ಭಾವ, ಅದ್ರ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಇವಿಷ್ಟು ಇರಬೇಕು, ಅರ್ಧ ಡಜನ್. ಅಲ್ಲಿ ಎಲ್ಲ ಬಂತು ರೋಗ ವ್ಯವಹಾರ ಅಂತೀವಿ. ನಿದ್ದೆಯಲ್ಲೇ ಇಲ್ಲವಲ್ಲ ಕಾರ್ಯಕಾರಣ ಭಾವ. ತೋರಿಸಿ ನೋಡೋಣ, ಯಾವ್ದು ಕಾರ್ಯ ಯಾವ್ದು ಕಾರಣ, ಯಾವ್ದಾದ್ರು ಇರುತ್ತಾ ಅಲ್ಲಿ? ಎರಡು ಇದೆಯಾ ಅಲ್ಲಿ? ಇಲ್ಲ. ಅದಕ್ಕೋಸ್ಕರ ಹೀಗೆ ನಾವು ತಗೊತಾ ಬರಬೇಕು. ಈ ಶರೀರಕ್ಕೂ ಹಾಗೆ ಹೇಳ್ತಾರೆ, ಮೊಟ್ಟೆ ಮೊದಲ ಕೋಳಿ ಮೊದಲ. ಹೇಳಿದ್ದೆ ಮೊಟ್ಟೆ ಮೊದಲು ಸ್ವಾಮಿ. ಕೋಳಿ ಇಲ್ಲದೆ ಮೊಟ್ಟೆ ಹೆಂಗೆ ಬಂದಿರುತ್ತೆ? ಇಲ್ಲ, ಮೊಟ್ಟೆ ಮೊದಲು ಬಂದ ಕೋಳಿ ಮೊದಲನ. ಇದೇ ರೀತಿ ಮನುಷ್ಯನಿಗೂ ಹೇಳ್ತಾರೆ, ಸ್ವಾಮಿ ಮನುಷ್ಯ ಫಸ್ಟ, ಕರ್ಮ ಫಸ್ಟ? ಪ್ರಶ್ನೆ ಹೇಗಿದೆ ನೋಡ್ರಿ. ಪುನರ್ಜನ್ಮ ಇವೆಲ್ಲ ಹೊಡಿತೀವಿ ಗಾಡಿ, ಇವೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಆದರೆ ತಿರ್ಗಾ ಈ ದೃಷ್ಟಿಯಿಂದ ನೋಡಿದ್ರೆ ಜನ್ಮವೇ ಇಲ್ಲ. ಇನ್ನು ಪುನರ್ಜನ್ಮ ಎಲ್ಲಿಂದ ಬಂತು? ಹುಟ್ಟೇ ಇಲ್ಲ. ಅಜಸ್ವರೂಪ. ಹೇಗೆ ಪರಮಾತ್ಮನ ತಗೊಂಡು ತೋರಿಸ್ರಿ ನೋಡೋಣ. ಜನ್ಮ ತೋರಿಸ್ರಿ. ಪರಮಾತ್ಮ ಎಂದಿಲ್ಲ, ಯಾವಾಗಲೂ ಇರೋವನು. ಹುಟ್ಟದೆ ಯಾವಾಗ ಬಂತು? ಮತ್ತೆ ಯಾವನ ಸಾಯ್ತಾನೆ? ಅವನು ಹುಟ್ಟಿದ್ದಾನೆ ಅಂತಂದ್ರೆ ಯಾವಾಗ ಸಾಯ್ತಾನೆ ಸ್ವಾಮಿ ಕೇಳಬೇಕು. ಈ ಶರೀರಕ್ಕೆ ಬೇಕಾದರೆ ಹೇಳಿ, ಹುಟ್ಟಿದ್ದಾನೆ ಯಾವಾಗ ಸಾಯ್ತಾನೆ ಕೇಳ್ಬೋದು. ಪ್ರಪಂಚಕ್ಕೆ ಕೇಳ್ಬೋದು, ಅವಸ್ಥೆಗೆ ಕೇಳ್ಬೋದು, ಅನಾತ್ಮಕ್ಕೆ ಕೇಳ್ಬೋದು. ಎಲ್ಲ ದ್ವೈತದಲ್ಲಿದೆ. ಅದಕ್ಕೆ ಅದರಿಂದ ಇದು ಸ್ಟಾರ್ಟಿಂಗ್ ಉಂಟು, ಎಂಡಿಂಗ್ ಉಂಟು. ಹಾಗೆ ಪಿಕ್ಚರ್ ಯಾವಾಗ ಸ್ಟಾರ್ಟ್ ಆಯಿತು, ಎಂಡ್ ಅಂತ. ಹಾಗೆ ಇಲ್ಲಿ ಹೊಂದೋದಿಲ್ಲ. ಇಲ್ಲೂ ಅಷ್ಟೇ. ಶರೀರ ತಗೊಳ್ರಿ. ಇವಾಗ ಬೇರೆ ಸ್ವಲ್ಪ ಟಾಪಿಕ್ ಬೇರೆ ಆದರೂ ನಾವು ಬೇರೆ ಟೈಮ್ಗೆ ಸಹಾಯ ಆಗುತ್ತೆ. ಈಗ ಸ್ವಾಮಿ, ಈ ಶರೀರ ಹುಟ್ಟೋದಕ್ಕೆ ಕರ್ಮ ಕಾರಣ. ಕರೆಕ್ಟಾ? ಕರ್ಮ ಕಾರಣ ಕರೆಕ್ಟ್. ಏನದು? ಕರ್ಮ ಥಿಯರಿ. ಈಗ ಶರೀರ ಫಸ್ಟ, ಕರ್ಮ ಫಸ್ಟ್? ಪ್ರಶ್ನೆ. ಸ್ವಾಮಿ ಶರೀರನೇ ಫಸ್ಟ್. ಕರೆಕ್ಟು. ಯಾಕೆ? ಶರೀರ ಇದ್ರೆ ತಾನೇ ನಾನು ಕರ್ಮ ಮಾಡೋದು. ಅದಕ್ಕೋಸ್ಕರ ಸೊ ಶರೀರ ಫಸ್ಟ್ ಅಂತಂದ್ರೆ, ನಿಮ್ಮ ಶರೀರ ಹುಟ್ಟೋದಕ್ಕೆ ಕಾರಣ ಹೇಳಿದ್ರಿ, ಕರ್ಮ ಹೇಳಿದ್ರಿ. ಇವಾಗ ಶರೀರ ಫಸ್ಟ, ಕರ್ಮ ಫಸ್ಟ ಹೇಳ್ಬೇಕು ನೋಡೋಣ. ಅವನಿಗೆ ಶರೀರ ಇಲ್ಲದೆ ಕರ್ಮ ಮಾಡೋಕ್ಕೆ ಬರೋಲ್ಲ. ಕರ್ಮ ಇಲ್ಲದೆ ಅವನ ಶರೀರ ಹುಟ್ಟೋದಿಲ್ಲ. ಹೆಂಗಿದೆ ನೋಡ್ರಿ ಕಾರ್ಯಕಾರಣ ಹೇಳಕ್ಕೆ ಬರೋಲ್ಲ. ಒಬ್ಬನಿಗೆ ಹುಚ್ಚಿಡ್ದಿತ್ತು, ಏನು ಮಾಡಿದ್ರು ಹುಚ್ಚು ಬಿಡ್ತಾ ಇಲ್ಲ. ಯಾರು ಹೇಳಿದ್ರೆ ಮದುವೆ ಮಾಡಿಬಿಟ್ರಿ. ಈಗ
ಅವನಿಗೆ ಹೆಣ್ಣು ಕೊಡ್ತಾರೆ ಯಾರಾದರೂ ಹುಚ್ಚನಿಗೆ? ಹುಚ್ಚು ಬಿಡೋವರೆಗೂ ಹೆಣ್ಣು ಕೊಡೋಲ್ಲ, ಅವನಿಗೆ ಮದುವೆ ಆಗೋವರೆಗೂ ಹುಚ್ಚು ಬಿಡೋದಿಲ್ಲ. ಹಿಂಗಾಯ್ತು ಸ್ವಾಮಿ. ಇದಕ್ಕೆ ಅನ್ಯೋನ್ಯ ಅಧ್ಯಾಸ ಹೇಗಿದೆ ನೋಡ್ರಿ, ಹೆಂಗೆ ತೊಗೊಂಬರ್ತಾರೆ. ಆದ್ದರಿಂದ ಈಗ ನಾವು ಲಾಜಿಕ್ಕಿಂದ ವಿಚಾರ ಮಾಡಿದ್ರು ಸೃಷ್ಟಿ ಅನ್ನೋದು ಆಗಿಲ್ಲ. ಅದಕ್ಕೆ ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದಲೂ ಯಾವುದು ಹುಟ್ಟೋದಿಲ್ಲ ಅನ್ನೋದು. ಆದರೆ ದುರಾದೃಷ್ಟಕ್ಕೆ ನಮಗಿಲ್ಲಿ ಇರೋದೇ ನಾನು ಹುಟ್ಟಿದ್ದೀನಿ, ನಾನು ಎಲ್ಲ ಹೇಳ್ಬಿಡ್ತೀವಿ, ಇಷ್ಟುದ್ದ ಊದ್ಬಿಡ್ತೀವಿ. ಅದಕ್ಕೆ ನಮ್ಮನ್ನು ಇಲ್ಲಿಂದನೇ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಹೌದಪ್ಪ, ಹೌದು ನೀನು ಹುಟ್ಟಿದ್ಯಾ ಕಣೋ ಅಂತ ಇಟ್ಕೊಂಡು ನಾಮಕರಣ ಮಾಡಿ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿ ಎಲ್ಲ ಮಾಡ್ತೀವಿ. ಅದು ಸರಿ ವ್ಯವಹಾರದ ದೃಷ್ಟಿಯಿಂದ. ಮೇಲಕ್ಕೆ ಹತ್ತದ ಮೇಲೆ ಎಲ್ಲಿದೆ? ಹುಟ್ಟಿಲ್ಲ, ಮಣ್ಣಿಲ್ಲ, ಏನೇ ಇಲ್ಲ. ಅದಕ್ಕೆ ಅಜಸ್ವರೂಪ, ಅಜ್ಜ ಹುಟ್ಟಿಲ್ಲ ಅನ್ನೋದನ್ನು. ಸೊ ಗೌಡಪಾದ ಕಾರಿಕೆಯಲ್ಲಿ ಇದನ್ನು ತುಂಬ ಚೆನ್ನಾಗಿ ತೊಗೊಂಡ್ಬರ್ತಾರೆ. ಒಂದೊಂದು ನಾವು ಇಂಥವು ನೋಡ್ತಾ ಇದ್ದರೆ ನಮಗೆ ಅನುಭವದಿಂದ ಸ್ಪಷ್ಟತೆ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಿ ಯಾಕೆ ಹೇಳಬೇಕಾಗಿತ್ತು ಅಂತಂದರೆ, ಮತ್ತೆ ಇಲ್ಲಿ ಕಾಲಾದೇಶಗಳು, ಕಾರ್ಯಕಾರಣಗಳು ಇವೆಲ್ಲ ಬಂದಿದ್ದರಿಂದ ಆಯಿತು, ಇವುಗಳಲ್ಲಿ ಒಂದು ಹಿಂದೆ ಆಮೇಲೆ ಹೇಳಕ್ಕೆ ಬರೋದಿಲ್ಲ. ಹೀಗಿರುವಲ್ಲಿ ಎಚ್ಚರದಲ್ಲಿ ಕನಸಿನ ನೆನಪಾಗೋದು, ಇಟ್ಕೊಳ್ಳೋದು ಯಾವ ಆಧಾರವಿದೆ? ಅದಕ್ಕೆ ಹಿಂದೆ ಮುಂದೆ ಹೇಳಕ್ಕೆ ಬರಲ್ಲ. ನಾನು ಕನಸನ್ನು ಕಂಡೆನು ಎಂಬ ಆಕಾರದ ಅರಿವು ನಮಗೆ ಆಗುವುದಿಲ್ಲ ಅಂತೇನಿಲ್ಲ. ಎಲ್ಲರೂ ಎದ್ದ ಮೇಲೆ ನಾನು ಕನಸನ್ನು ಕಂಡೆ ಅಂತ ಹೇಳ್ತಾರೆ. ಇದು ಲೌಕಿಕ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಸರಿಯೇ. ಆದರೆ ನಾವು ನೆನಪು, ಸ್ಮೃತಿ ಅಂತ ಇಟ್ಕೊಂಡಿರೋದು ಈಗ ಇದಕ್ಕೆ ಹೊಂದೋದಿಲ್ಲ. ಅಷ್ಟು ತಿಳ್ಕೊಂಡ್ರೆ ಸಾಕು. ಆದರೆ ಅದನ್ನು ಕನಸಿನ ಸ್ಮೃತಿ ಎನ್ನಬಹುದೇ? ಆ ಸ್ಮೃತಿಯ ಆಧಾರದಿಂದ ಕನಸು ಭ್ರಾಂತಿ ಎಂದು ನಿರ್ಣಯಿಸಬಹುದೇ? ಕನಸು ಭ್ರಾಂತಿ ಅಂತ ನಿರ್ಣಯಿಸ್ಬೋದಾ? ಆಗೋದಿಲ್ಲ. ಹಾಗಾದರೆ ಮತ್ತೇನಂತ ಅನ್ಬೇಕು ಸ್ವಾಮಿ? ಕನಸು ಕಾಣುವಾಗ ಎಚ್ಚರದಷ್ಟೇ ಸತ್ಯ. ಈಗ ಈ ಎಚ್ಚರವನ್ನು ಎಷ್ಟು ಸತ್ಯ ಅಂತ ಇದ್ದೀರೋ, ಕನಸು ಕಾಣುವಾಗ ಅಷ್ಟೇ ಸತ್ಯ. ಅವನಿಗೆ ಸತ್ಯ ಅಂತ ಇಲ್ಲದೆ ಇದ್ದಿದ್ರೆ ಆ ಭಿಕ್ಷುಕ ಭಿಕ್ಷೆ ಎತ್ತಕ್ಕೆ ಹೋಗ್ತಾ ಇರಲಿಲ್ಲ. ಬೈ ಚಾನ್ಸ್ ಅವನಿಗೆ ನೆನಪು ಬಂದುಬಿಟ್ಟಿದ್ರೆ ಕಾಲ ಮೇಲೆ ಕಾಲ ಹಾಕೊಂಡು, ನಾನು ಜನಕ ಮಹಾರಾಜ, ಈಗ ತಾನೇ ಮೃಷ್ಟಾನ್ನ ಭೋಜನ ಊಟ ಮಾಡಿ ಬಂದಿದ್ದೀನಿ, ಹಂಸತೂಲಿಕೆ ಮೇಲೆ ಮಲಗಿದ್ದೀನಿ, ನಾನು ಯಾಕೆ ಭಿಕ್ಷೆ ಎತ್ತಕ್ಕೆ ಹೋಗಲಿ? ನಾನು ಮಲಗಿರೋದು ಬರೀ 5 ನಿಮಿಷ, 12 ವರ್ಷಗಳ ಕಾಲ ಬರಗಾಲ, ಬರೀ ಎಲ್ಲ ಸುಳ್ಳು ಅಂತ ಅವನ ಕಾಲ ಮೇಲೆ ಕಾಲ ಹಾಕ್ಕೊಂಡು ಕೂತ್ಕೋಬೇಕಾಗಿತ್ತು. ರಾಜನಂಗೆ ಅಲ್ಲಿ ನೆನಪು ಬರೋಲ್ಲ. ಹೇಗಿದೆ? ಆದ್ದರಿಂದ ಇದು ಸಹಜ. ನಮ್ಗೆ ಹಂಗೆ ಕೊಟ್ಟಿರೋದ್ರಿಂದಲೇ ನಮ್ಮ ನಿಜವಾದ ಸ್ವರೂಪ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾರೆ. ಅಪ್ರಿಷಿಯೇಟ್ ಮಾಡಬೇಕು. ದೇವರು ಕರುಣಾಮಯಿ, ಹೇಗಾದರೂ ಕೊಡಲಿ. ಅವನು ಮ್ಯಾಜಿಷಿಯನ್ ಇದ್ದಂಗೆ, ನಮ್ಮ ಒಳ್ಳೇದಕ್ಕೆ ಇವೆಲ್ಲ ಮಾಡಿರ್ತಾನೆ. ಬಟ್ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಆದ್ದರಿಂದ ಆ ಸ್ಮೃತಿಯ ಆಧಾರದಿಂದ ಕನಸು ಭ್ರಾಂತಿ ಎಂದು ನಿರ್ಣಯಿಸಬಹುದೇ ಎಂಬುದೀಗ ಪ್ರಶ್ನೆ. ಇದು ಸ್ಮೃತಿ ಎನ್ನುವುದಕ್ಕೆ ಇರುವ ಅಡ್ಡಿಗಳನ್ನು ನಾವು ಇಲ್ಲಿವರೆಗೂ ನೋಡ್ತಾ ಬಂದಿದ್ದೀವಿ. ಈ ಸ್ಮೃತಿಯ ಆಧಾರದ ಮೇಲೆ ಸ್ಮೃತಿಗೆ ಅನುಗುಣವಾಗಿ ಹಿಂದಿನ ಅನುಭವದ ಆಯ್ತೆಂದು ಕಲ್ಪಿಸುವುದು ತಪ್ಪೆಂದು ಇದರಿಂದ ನಿಶ್ಚಯವಾಗುತ್ತೆ. ಆದ್ದರಿಂದ ಕನಸಿಂದು ಅನುಭವ ಇಲ್ಲಿ ಸ್ಮೃತಿ ಅಂತ ಹೇಳಿದರೆ ಹೊಂದೋದಿಲ್ಲ ಅನ್ನೋದು ಸ್ಪಷ್ಟತೆ ಬಂತು. ಆದರೆ ಇಲ್ಲಿ ಈ ಡಾಕ್ಟರ್ ರಾಮನಾರಾಯಣನ್ ಅವರು, ಸ್ವಾಮಿ ಕನಸಿನಲ್ಲಿದ್ದಾಗ ನನಗೆ ಇದು ಕನಸು ಅಂತ ಗೊತ್ತಾಯಿತು ಅಂತ ಹೇಳಿದ್ರು. ಅದನ್ನು ಸ್ವಾಮಿಗಳು ತಗೊಂಡು ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ದಾರಪ್ಪ ನೋಡ್ರಿ. ಯಾರ್ದನ್ನು ತಿರ್ತಾಕಲ್ಲ ಅವರು. ಇದು ಸಾಧ್ಯವಾ ಅಂತ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲೂ ಬಿಟ್ಟಿಲ್ಲ, ಇನ್ನೂ ಆಗೋದಿಲ್ಲ, ನಮಗೊತ್ತಿಲ್ಲ ಆಗೋದಿಲ್ಲ ಅಂತ. ಇದು ನಿಜವಾಗಿ ನೆನಪಾಗಿದ್ದರೆ ಆ ರಾಮನಾರಾಯಣ್ ಅವರಿಗೆ ಕನಸಿನಲ್ಲಿ ಅದು ನೆನಪು ನಮ್ಗೆ ಇಲ್ಲಿ ಬಂದಂಗೆ, ಕನಸಿನ ನೆನಪಿಲ್ಲಿ ಬಂದಂಗೆ, ಕನಸಿನಲ್ಲಿದ್ದಾಗ ಅವ್ರಿಗೆ ಎಚ್ಚರದ ನೆನಪು ಬಂತಂತೆ. ಅದು ಕನಸು ಅಂತ ಅನ್ನಿಸ್ತಂತೆ. ಇದು ವೈಯಕ್ತಿಕ ಅನುಭವ ಸ್ವಾಮಿ. ಯಾವತ್ತು ವೈಯಕ್ತಿಕ ಅನುಭವ ತಗೋಬಾರ್ದು, ಸಾರ್ವತ್ರಿಕ ಅನುಭವ. ಅವ್ರು ಹೇಳ್ತಾ ಇರೋ ಸರಿಯೋ ತಪ್ಪು ಯಾವನು ಗೊತ್ತು? ವೈಯಕ್ತಿಕ, ಅವರವರ ಅನುಭವ.
ಇರಲಿ, ಏನಾದರೂ ಇರಲಿ. ಇದು ಅದಷ್ಟ ಆಯ್ತಲ್ಲ. ಇದು ನಿಜವಾಗಿಯೂ ನೆನಪಾಗಿದ್ದರೆ, ರಾಮ್ ನಾರಾಯಣ್ ಅವರಿಗೆ ಅದು ನೆನಪಂತ ಗೊತ್ತಾಗಿದ್ದಿದ್ರೆ, ಕನಸಿನಲ್ಲಿ ಎಚ್ಚರದ ನೆನಪು ಬಂದಿದ್ದರೆ, ಆ ನೆನಪಿಗೆ ಅನುಗುಣವಾಗಿ ಆ ಕಾಲಕ್ಕೆ ಇದು ಕನಸು ಎಂಬ ರೂಪದ ಅನುಭವ ಬೇಕಾಗಲಿಲ್ಲ. ಅವರಿಗೆ ಎಚ್ಚರದ ನೆನಪು ಕನಸಿನಲ್ಲಾಯಿತು ಅಂತ ಇಟ್ಕೊಳ್ರಿ. ಆಗ್ಬಿಟ್ಟಿದ್ರೆ ಅಲ್ಲಿ ಅವರು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೋಬೇಕಾಗಿತ್ತು. ಎಚ್ಚರದ ನೆನಪು ಬಂದಿದ್ದರೆ, ನಾನಿದು ಡೂಪ್ಲಿಕೇಟ್, ನಾನು ಸುಮ್ಮನೆ ಇಲ್ಲಿ ಬಂದಿದ್ದೀನಿ ಅಂತೇನು ಮಾಡಿದ್ರೆ ಸುಮ್ಮನೆ ಇರಬೇಕಾಗ್ತದೆ. ಅದಾಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಯಾವ ಉತ್ತರವೂ ಇರೋದಿಲ್ಲ. ಆದ್ದರಿಂದ ಯಾವುದೋ ಒಂದು ಕನಸಿನಲ್ಲಿ ಒಮ್ಮೊಮ್ಮೆ ಆಗುವ ಅನುಭವ ವಿಶೇಷದಿಂದ ಇದು ನಿಜವಾಗಿಯೇ ನೆನಪು ಎಂದು ನಿಶ್ಚಯಿಸುವುದು ಸರಿಯಾಗುತ್ತಾ? ಯಾರೋ ಒಬ್ಬರಿಗಾಗಿರೋದು ವೈಯಕ್ತಿಕ ಅನುಭವ. ಆದರೆ ಡಾಕ್ಟರ್ ರಾಮನಾರಾಯಣ್ ಅವರಿಗೆ ಅವರು ಮಾಡಿದ ಸಾಧನ ವಿಶೇಷದಿಂದ ಹಂಗಾಯಿತು ಅಂತ ಹೇಳ್ತಾರೆ. ಆದ್ದರಿಂದ ಹೋಗ್ಲಿಯಪ್ಪ, ಈಗ ಸಾಧನ ಮಾಡಿದ್ದೆಲ್ಲಿ ಅವರು ರಾಮನಾರಾಯಣ್ ಅವರು? ಎಚ್ಚರದಲ್ಲಿ. ಈಗ ಅದರ ನೆನಪು ಕನಸಿನಲ್ಲಿ ಬಂದಿತ್ತು. ನೋಡ್ರಿ ಸ್ವಾಮಿ, ಸಾಧ್ಯ ಉಂಟಾ? ಇಲ್ಲಿಂದ ಅಲ್ಲಿಗೆ ಇವರು ಮಾಡಿದ ಸಾಧನ ಇಲ್ಲಿ, ಅಲ್ಲಿ ಅದರ ನೆನಪು ಬಂದಿದ್ದು. ಕನೆಕ್ಷನ್ ಏನಿಸ್ವ ಏನಿದೆ? ನಾನು ಮಲ್ಕೊಂಡಿದ್ದ ತಕ್ಷಣ ಎಲ್ಲ ಒರೆಸಾಕ್ಬಿಡ್ತೀನಿ. ಈ ಮನಸ್ಸು ಗೆನಸು ಈ ಜನಕ ಮಹಾರಾಜ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇರೋದಿಲ್ವಲ್ಲ, ಅದಕ್ಕೋಸ್ಕರ ಇರೋಲ್ಲ ಅಷ್ಟೇ. ಹಾವೆಲ್ಲಿರುತ್ತೆ? ಇರೋಲ್ಲ. ಮತ್ತು ಕನಸಿನಲ್ಲಿ ತಿರ್ಗ ಇದನ್ನು ನೆನಪು ಮಾಡ್ಕೊಂಡು ಅದು ಹೆಂಗೆ ಮಾಡ್ತಾರೆ? ಸಾಧ್ಯ ಇಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. వేరే వాళ్ళు ఎవరో ఏమి చూస్తున్నారు, అంగడి చూసిండారు, రేపు వచ్చి మాట్లాడతాను ఉంటారు, ఇప్పుడే ఉండరు, వాళ్ళ నంబర్ తీసుకో, నేను రేపు బరబర లేకుండా బిగించచ్చు, చూసుకొని వచ్చారా? వాళ్ళ నంబర్ తీసుకో, నేను మాట్లాడుకుంటా. నంబర్ తీసుకో, ఇంపార్టెంట్. వాళ్ళ నంబర్, ఫోన్ నంబర్. నేను పిలిస్తే ఫ్రీగా ఉండవు 9 గంటల. ಸಾಧನ, ಅದರ ಫಲ, ಅದರ ಅನುಭವಿಸೋದು ಒಂದೇ ಅವಸ್ಥೆಲ್ಲ. ಅಫ್ಕೋರ್ಸ್ ನಾನು ಎಚ್ಚರದಲ್ಲಿ ಸಾಧನೆ ಮಾಡಿದ್ರೆ ರಾಮನ ದರ್ಶನ ಕನಸಿನಲ್ಲಿ ಆಗಬಹುದು, ಶಾಸ್ತ್ರನೇ ಹೇಳುತ್ತೆ. ಈಗ ಕನಸಿನಲ್ಲಿ ನನಗೆ ಜ್ಞಾನ ಆಗೋಯ್ತು ಅಂತ ಇಟ್ಕೊಡ್ರಿ. ನನಗಿವಾಗ ಕನಸಿನಲ್ಲಿ ರಾಮನ ದರ್ಶನ ಆಗಿದ್ದು ಏನು ತೋರಿಸುತ್ತೆ? ಅದೇ ನಿಜನಾ? ಹಾಗಾದ್ರೆ ನನಗೆ ರಾಮನ ದರ್ಶನ ಆದಂಗೆನಾ? ಇಲ್ಲ. ನನಗೇನು ತೋರಿಸುತ್ತೆ ಅಂದರೆ, ಅಪ್ಪ ನೀನು ಮಾಡ್ತಾ ಇರೋ ಸಾಧನೆ ಸರಿಯಾಗಿದೆ, ನನಗೆ ಇನ್ನೊಂದು ಶಕ್ತಿ ಬರುತ್ತೆ, ಅಥವಾ ಇನ್ನೊಂದು ಏನಂತಾರೆ ಕಾನ್ಫಿಡೆನ್ಸ್. ನಾನು ಮಾಡ್ತಾ ಇರೋ ಸಾಧನೆ ಸರಿಯಾಗಿದೆ, ನಾನಿವಾಗ ಎಚ್ಚರದಲ್ಲಿ, ನನಗೆ ನಿಜವಾಗ್ಲೂ ಎಲ್ಲಾಗಬೇಕು ದರ್ಶನ, ಎಚ್ಚರದಲ್ಲಾಗಬೇಕು. ಆದರೆ ನನಗದೊಂದು ಪ್ರೋತ್ಸಾಹ ಕೊಡುತ್ತೆ. ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ಆದ್ದರಿಂದ ನನಗಿವಾಗ ಮೋಕ್ಷ ಆಯಿತು ಅಂತ ಇಟ್ಕೊಳ್ರಿ. ಕನಸಿನಲ್ಲಿ ಎಚ್ಚರಕ್ಕೆ ಬರ್ತೀನಿ, ನಾನು ಮುಕ್ತನಾಗ್ಬಿಡ್ತೀನ? ಎಚ್ಚರದಲ್ಲಿ ನನಗೆ ಅಹಂಕಾರ, ಕಾಮ, ಕ್ರೋಧ, ಕರ್ತೃತ್ವ, ಭೋಕ್ತೃತ್ವ ಎಲ್ಲ ಹೋಗ್ಬಿಡ್ತಾ? ಅಪ್ರಾಣೆಗೂ ಹೋಗಲ್ಲ. ಸಾಧನೆ ಮಾಡಿರೋದು ಎಲ್ಲಿ? ಎಚ್ಚರದಲ್ಲಿ. ನಿಮ್ಗೆ ಅದರ ಫಲ ಬರೋದಿಲ್ಲಿ? ಎಚ್ಚರದಲ್ಲಿ. ನನಗೆ ಕಷ್ಟ ಇರೋದಲ್ಲಿ ಎಚ್ಚರದಲ್ಲಿ, ಕನಸಿನಲ್ಲ. ಕನಸಿನಲ್ಲಿ ತಾತ್ಕಾಲಿಕ 5 ನಿಮಿಷ ಇರ್ಬೋದು, ಅರ್ಧ ಗಂಟೆ ಇರ್ಬೋದು, ಅಥವಾ ಕಷ್ಟ ಇಷ್ಟ. ನನಗೆ ಅದು ಸುಳ್ಳು ಅನ್ನೋದು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅದೆಲ್ಲ ಸುಳ್ಳಂತ ನನಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡ್ತು. ಈ ಎಚ್ಚರದಿಂದ ತಪ್ಪಿಸ್ಕೋಬೇಕಲ್ಲ, ಈ ಕನಸಿನಿಂದ ನಾನು ತಪ್ಪಿಸ್ಕೋಬೇಕು. ಈಗ ನಾನು ಮಲ್ಕೊಂಡ್ರೆ ಇರೋಲ್ಲ ಲಯ, ಮತ್ತೆ ಎದ್ರೆ ತಿರ್ಗಾ ಪೀಡಿಸುತ್ತೆ. ಇಲ್ಲಿ ನಾನು ಮುಕ್ತನಾಗಬೇಕು. ಈಗೇನು ಮಾಡಬೇಕು? 1 ನಿಮಿಷ.